ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ಮೊದಲನೇ ಅಧ್ಯಾಯ ಪೂರ್ತಿ ಮಾಡ್ಕೊಂಡಿದ್ದೀವಿ. ಎರಡನೇ ಅಧ್ಯಾಯದಲ್ಲಿ ಪ್ರವೇಶ ಮಾಡಿದ್ದೀವಿ. ಅದರಲ್ಲಿ ಫಸ್ಟು ಅಕ್ಷೌಹಿಣಿಯ ವಿವರ ಬಂತು. ಮತ್ತು ಇನ್ನೊಂದು ವಿಷಯ ಇವತ್ತಿನ ಸ್ವಲ್ಪ ಮುಂದುಗಡೆ ವಿಶೇಷ ನೋಡಿದಾಗ ಗೊತ್ತಾಯಿತು. ಕೇವಲ 70 ಲಕ್ಷ ಜನ ಇಷ್ಟು ಜನ ಸತ್ತಿರೋದಲ್ಲ, ಕೋಟ್ಯಾಂತರ ಜನ ಯುದ್ಧದಲ್ಲಿ ಸತ್ತಿರ್ತಾರೆ. ಅದು ಇವತ್ತೊಂದು ವಿಷಯ ನೋಡ್ತೀನಿ ಮುಂದಲ್ಲಿ. ಸುಶರ್ಮನ್ ಅಂತ ತ್ರಿಜಟಾ ರಾಜ್ಯದಲ್ಲಿ ಒಬ್ಬ ಇರ್ತಾನೆ, ದುರ್ಯೋಧನ ಕ್ಲೋಸ್ ಫ್ರೆಂಡ್. 9 ಕೋಟಿ ಜನನ ಸೂಸೈಡ್ ಸ್ಕ್ವಾಡನ್ನು ಕಳಿಸಿರ್ತಾನೆ ಅರ್ಜುನನ ಮೇಲೆ. ಅದು ಏನು ಮುಂಚೆನೇ ಪಿಂಡ ಪ್ರದಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನು ಸೂಸೈಡ್ ಬಾಂಬ್ ಬರ್ಸ್ತಾರೆ. ಸುಮ್ಮನೆ ಹೋಗಿ 9 ಕೋಟಿ ಜನ ಒಟ್ಟಿಗೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡೋದು ಅರ್ಜುನಿಗೆ. ಸುತ್ತಮುತ್ತ ಎಲ್ರಿಗೂ ಒಂದೇ ಸತಿ ಬಿಲ್ಲು ಬಿಡೋಕ್ಕಾಗಲ್ವಲ್ಲ, ಅಷ್ಟು ಬ್ಯುಸಿಯಲ್ಲಿದ್ದಾಗ ಅರ್ಜುನನ್ನು ಸಾಯಿಸ್ಬೇಕಂದ್ಬಿಟ್ಟು 9 ಕೋಟಿ ಜನನ ಒಟ್ಟಿಗೆ ಕಳಿಸಿರ್ತಾನೆ. 9 ಕೋಟಿ ಜನನೂ ಮುಗಿಸ್ಬಿಟ್ಟಿರ್ತಾನೆ ಅರ್ಜುನ. ಅದು ಲಾಸ್ಟಲ್ಲಿ ವರ್ಣನೆ ಏನು ಬರುತ್ತೆ, ಅದು ರಕ್ತದ ನದಿ. ಪಾಪ್ಯುಲೇಷನ್ ತುಂಬ ಹೆಚ್ಚಾಗ್ಬಿಟ್ಟಿತ್ತಂತೆ. ಯಮಧರ್ಮರಾಜನ ಸ್ವಲ್ಪ ಉಪಪುರಾಣದಲ್ಲಿ ಬರುತ್ತೆ. ಹಾಲಿಡೇಗೆ ಹೊಟ್ಟೋಗ್ಬಿಟ್ಟಿದ್ದಂತೆ ಯಮಧರ್ಮರಾಜ. ಸಿಕ್ಕಾಪಟ್ಟೆ ಸೃಷ್ಟಿ ಆಗಿಬಿಟ್ಟು ಪಾಪ್ಯುಲೇಷನ್ ಹೆಚ್ಚಾಗ್ಬಿಟ್ಟಿತ್ತಂತೆ. ಪೃಥ್ವಿ ದೇವಿಗೆ ಸಿಕ್ಕಾಪಟ್ಟೆ ಎಲ್ಲ ಪಾಪಿ ಹೆಚ್ಚಾಗ್ಬಿಟ್ರೆಗನ ತುಂಬ ಭಾರ ಅನಿಸುತ್ತಂತೆ. ಅದಕ್ಕೆ ಪೃಥ್ವಿ ಭಾರನ ಕಡಿಮೆ ಮಾಡಬೇಕಂತ ಪರಮಾತ್ಮನಲ್ಲೂ ಕೋರಿಕೆ ಇತ್ತು. ಯಮಧರ್ಮರಾಜನ ಕೂಡ ಮತ್ತೆ ಡ್ಯೂಟಿಯಲ್ಲಿ ಆಗಿಬಿಡ್ತಾರೆ. ಅದಕ್ಕೆ ಯಮಧರ್ಮರಾಜ ಎಲ್ಲ ಸೆಟ್ ಮಾಡಿ ಪ್ಲ್ಯಾನ್ ಮಾಡಿ ಅಂಥ ಯುದ್ಧಗಳು ಪ್ರಾಕೃತಿಕ ಪ್ರಳಯದಲ್ಲಿ ಆ ಥರ ಮುಗಿಸ್ಬಿಡ್ತಾನೆ. ಆದರೆ ಇದಿನ್ನೂ ಜಾಸ್ತಿ ಇದು. ಅದಕ್ಕೆ ಇದು ನಾ ಭೂತೋ ನಾ ಭವಿಷ್ಯತ್ ಅಂತಾರಲ್ಲ, ಇಂಥ ಒಂದೇ ಸ್ಪಾಟಲ್ಲಿ ಇಷ್ಟು ಜನ ಅಂತ. ರಾಮಾಯಣ ಯುದ್ಧ ಇನ್ನೂ ದೊಡ್ಡದದು, ಬಟ್ ಅದರಲ್ಲಿ ಎಲ್ಲರೂ ಬದುಕಿಬಿಡ್ತಾರೆ ಲಾಸ್ಟಲ್ಲಿ. ಬಟ್ ಇದರಲ್ಲಿ 9 ಕೋಟಿ ಜನ ಅಂದರೆ ಒಂದೊಂದು ಬಾಡಿಯಲ್ಲಿ 3 ಲೀಟ್ರ್ ರಕ್ತ ಇರುತ್ತೆ. 3 9 27 27 ಕೋಟಿ ಲೀಟ್ರು ರಕ್ತ ಹರಿದ್ರೆ ನದಿ ಥರ ಯಾಕೆ ಕಾಣಿಸೋದಿಲ್ಲ? ಮೊಣಕಾಲು ತನಕ ನಡ್ಕೊಂಡು ಹೋಗ್ತಾಯಿದ್ರೆ ಮೊಣಕಾಲು ತನಕ ನೀರು ಅಷ್ಟಿರುತ್ತಂತೆ ರಕ್ತ. ರಣ ಹದ್ದುಗಳು ಅವು ಎಲ್ಲ ಲಕ್ಷಾಂತರ ತಿಂತಾ ಇರ್ತಾರೆ. ಸಾಯಂಕಾಲ ಆದಮೇಲೆ, ಯುದ್ಧ ವಿರಾಮ ಆದಮೇಲೆ ಸತ್ತಿರೋರನ್ನ ಅವರು ಆ ಸ್ಮೆಲ್ಲು, ಅದು ಏನದು ದೀಪಗಳಿಟ್ಲ ಆ ಲ್ಯಾಂಪ್ಗಳಿಟ್ಕೊಂಡು ಅವ್ರ ಹೆಂಡತಿಯರು ಅವ್ರ ಮಕ್ಕಳೆಲ್ಲ ಅವ್ರವ್ರು ಸತ್ತಿರೋರು ಶವಗಳನ್ನು ಹುಡ್ತಾ ಇದ್ರಂತೆ ರಾತ್ರಿ ಹೊತ್ತಲ್ಲಿ. ಅಂಥ ಕೀಜನ ನದಿ, ರಕ್ತದ ನದಿಯಲ್ಲಿ ನಡ್ಕೊಂಡು ಹಂಗೆ ಇಲ್ಲಿ ಹುಡುಕ್ತಾ ಇದ್ರಂತೆ. ಅಷ್ಟು ಘೋರ ಯುದ್ಧ ನಡೆದಿದೆ. ಅದು ನಿಜಾನೇ. ಮತ್ತು ಅಷ್ಟೊಂದು ವರ್ಣನೆ, ಇಷ್ಟು ಜನ ಸತ್ತಿದ್ರೆ ನದಿ ಥರನೇ ಹರಿದಿರುತ್ತೆ ರಕ್ತ ಆ ಥರ. ಇನ್ನು ಒಳಗಡೆ ಹೋಗಿ ನೋಡಬೇಕು ಇನ್ನೂ ಏನೇನು ಎಷ್ಟೆಷ್ಟು ಜನ ಸತ್ತಿದ್ದಾರೆ ಅಂದ್ಬಿಟ್ಟು. ಮತ್ತು ಅದೇ ಥರ ಈಗ ಆದಿಪರ್ವದಲ್ಲಿ ಉಪಪರ್ವಗಳಲ್ಲಿ ಡೀಟೇಲ್ಸು ಓದ್ತಾಯಿದ್ವಿ. ಇನ್ನು ಸ್ವಲ್ಪ ಇದೆ ಏನೇನು ಬರುತ್ತೆ ಅಂತ. ಚೈತ್ರರಥ ಪರ್ವದಲ್ಲಿ ಅರ್ಜುನನು ಗಂಗಾ ತೀರದಲ್ಲಿ ಅಂಗಾರಪರ್ಣನನ್ನು ಸೋಲಿಸಿ ಅವನೊಡನೆ ಸಖ್ಯ ಮಾಡಿಕೊಂಡದ್ದು. ಪರ್ಣ ಅಂತ ಅವನು ಫ್ರೆಂಡ್, ಒಬ್ಬ ಹೊಸ ಫ್ರೆಂಡ್ ಆಗ್ತಾನೆ. ಪರ್ಣನಿಂದ ವಶಿಷ್ಠ ಮತ್ತು ಅವರವರ ಆಖ್ಯಾನಗಳ ಕಥನ. ಅನಂತರದಲ್ಲಿ ಅಣ್ಣ ತಮ್ಮಂದಿರೊಡನೆ ಅರ್ಜುನನ ಪಾಂಚಾಲ ನಗರಿಯ ಪ್ರವೇಶ ಇವೆಲ್ಲ ಬರುತ್ತೆ. ಮತ್ತು ಸ್ವಯಂವರ ಪರ್ವದಲ್ಲಿ ಬ್ರಾಹ್ಮಣ ವೇಷಧರನಾದ ಅರ್ಜುನನು ಎಲ್ಲ ಅವರು ಅಣ್ಣ ತಮ್ಮಂದ್ರ ಜೊತೆ ಹೋಗ್ಬಿಟ್ಟು ಅಲ್ಲೇ ಆ ಮಚ್ಚೆ ಅಂತರನ್ನು ಭೇದಿಸಿ ಗೆದ್ದಾಗ, ಆದರೂ ಕೂಡ ಸುಮ್ಮನೆ ಇವರೆಲ್ಲ ಕೌರವರೆಲ್ಲ ಹೋಗಿರ್ತಾರೆ. ಅವರೆಲ್ಲ ಹೋದರೂ ಕೂಡ ಕುಟಿಲತಾ ಇಲ್ಲ. ದುರ್ಯೋಧನ ಕೂಡ ಅಷ್ಟೇ, ಆತನ ಹೆಂಡತಿಯನ್ನು ಅಪಹರಣನೇ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ. ಎಲ್ಲ ದುಷ್ಟ ಬುದ್ಧಿನೇ ಇರುತ್ತೆ. ಅರ್ಜುನ ಬ್ರಾಹ್ಮಣ ವೇಷದಲ್ಲಿ ಗೆದ್ದರೂ ಕೂಡ ಅವ್ರ ಮೇಲೆ ಯುದ್ಧಕ್ಕೆ ತಯಾರಾಗ್ತಾರೆ. ಯುದ್ಧಕ್ಕೆ ತಯಾರಾದರೆ ಅರ್ಜುನ ಭೀಮ ಇಬ್ಬರೇ ಸೇರಿಸಿಬಿಟ್ಟು ಶಲ್ಯ, ಕರ್ಣನನ್ನು 3 ಸತಿ ಹೆಚ್ಚು ಕಡಿಮೆ ಸೋಲಿಸಿರ್ತಾನೆ ಅರ್ಜುನ. ವಿರಾಟ್ ಪರ್ವದಲ್ಲಿ, ಈ ಸ್ವಯಂವರದಲ್ಲಿ. ಭೀಮ ಮರಗಳನ್ನು ಆಯುಧ ಮಾಡ್ಕೊಂಡ್ಬಿಟ್ಟಿರ್ತಾನೆ. ದೊಡ್ಡ ದೊಡ್ಡ ಮರಗಳನ್ನೇ ಕೈಯಲ್ಲಿ ಕಿತ್ಕೊಂಡು ಅದರಲ್ಲೇ ಯುದ್ಧ ಮಾಡಿರ್ತಾನೆ. ಶಲ್ಯನು ಸೋಲಿಸಿರ್ತಾನೆ.
ಹಾಂ, ಶಲ್ಯರು ಇನ್ನೂ ಯಾರೋ ಮುದುಕರೆಲ್ಲ ಬಂದಿರ್ತಾರಂತೆ, ವಯಸ್ಸಾಗಿರೋ ರಾಜರೆಲ್ಲ ಕೂಡ ಬಂದಿರ್ತಾರಂತೆ ಅದರಲ್ಲಿ. ಹಾಂ, ಸೋದರ ಮಾವ ಆಗಿರ್ತಾರೆ, ಮತ್ತೆ ಮದುವೆ ಆಗಿರಬೇಕು. ಮುಂಚೆ ಹಂಗೆ ದ್ರೌಪದಿನೇ ಅಲ್ಲ ಫಸ್ಟ್ ಮದುವೆ ಆದ, ದ್ರೌಪದಿ ಮದುವೆ ಆದಮೇಲೆ ಮಿಕ್ಕಿದ್ದು ಇವರು ಇಂಡಿವಿಜುವಲ್ ಮದುವೆಗಳಾಗ್ತವೆ. ಅಷ್ಟಕ್ಕೆ ಮುಂಚೆ ಇವ್ರಿಗೂ ಅವ್ರಿಗೂ ಸಂಬಂಧನೇ ಇಲ್ಲದೆ ಇರ್ಬೋದು. ಹಾಂ, ಮಾದರಿ ತಮ್ಮ, ಹಾಂ ಮಾದರಿ ತಮ್ಮನಾಗಿರ್ಬೋದು. ಮಾದರಿ ತಮ್ಮ ಆದರೂ ಪಾಂಚಾಲಿ ಇವರು ದ್ರೌಪದಿ ಅವ್ರು ಯಾರಿಗೇನು ಸಂಬಂಧಿಕರೇ ಅಲ್ವಲ್ಲ. ಇವ್ರು ಹೆಂಗೆ ಟ್ರೈ ಮಾಡ್ತಾರೋ ಅವ್ರು ಹಂಗೆ ಟ್ರೈ ಮಾಡ್ಬೋದು ಆ ಥರ. ಆವಾಗ ಭೀಮಾರ್ಜುನರು ಶಲ್ಯ ಕರ್ಣರನ್ನು ಇತರ ರಾಜರನ್ನು ಯುದ್ಧದಲ್ಲಿ ಪರಾಜಯಗೊಳಿಸೋದು ಮತ್ತು ತಾಯಿಗೆ ಮಾತಿನಂತೆ ಐವರು ದ್ರೌಪದಿಯನ್ನು ಮದುವೆಯಾಗುವ ವಿಷಯದಲ್ಲಿ ದೃಪದನೊಡನೆ ಧರ್ಮ ಜಿಜ್ಞಾಸ ಇವೆಲ್ಲ ಅದರಲ್ಲಿ ಬರುತ್ತೆ. ಅವ್ರದ್ದು ದ್ರೌಪದಿದು 5 ಸತಿ ಪೂರ್ವಜನ್ಮದಲ್ಲಿ ವರ ಕೇಳಿರ್ತಾರೆ. 5 ಸತಿ ಕೇಳಿದ್ದಕ್ಕೆ ಈ ಥರ 5 ಜನ ಗಂಡಂದಿರಾಗಿರ್ತಾರೆ ಈ ಜನ್ಮದಲ್ಲಿ. ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ ಅದು. ಮತ್ತು ವೈವಾಹಿಕ ಪರ್ವದಲ್ಲಿ ಈ ಪರ್ವದಲ್ಲಿ ಬ್ರಾಹ್ಮಣ ವೇಷಧಾರಿಗಳಾಗಿದ್ದ ಭೀಮಾರ್ಜುನರ ಸಾಹಸವನ್ನು ಕಂಡು ಸಂಶಯಿಸಿದ ಬಲರಾಮಕೃಷ್ಣರಿಗೆ ಇವರೇ ಪಾಂಡವರು ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ಅವರು ತಂಗಿದ್ದ ಕುಂಬಾರನ ಮನೆಗೆ ಹೋಗಿ ಪಾಂಡವರನ್ನು ಗುರುತಿಸ್ತಾರೆ ಬಲರಾಮಕೃಷ್ಣರು. ಇಷ್ಟೊಂದು ಪರಾಕ್ರಮ, ಕರ್ಣನನ್ನು ಸೋಲಿಸೋ ಅಷ್ಟು ಪರಾಕ್ರಮ ಇದೆ ಅಂದರೆ ಅದು ಅರ್ಜುನನಿಗೆ ಬಿಟ್ಟರೆ ಇನ್ಯಾರಿಗೂ ಇರೋದಿಲ್ಲ ಆ ಥರ. ಮತ್ತು ದ್ರುಪದನ ಜಿಜ್ಞಾಸೆ, ದ್ರುಪದ ಈ ಥರ ಹಿಂಗಾಗೋಯಿತು ನಮ್ಮ ಮಗಳದು ಅಂತಾರೆ. ಆವಾಗ ದ್ರೌಪದಿಯ ಪೂರ್ವಜನ್ಮ ವೃತ್ತಾಂತ, ಪಂಚೇಂದ್ರರ ಉಪಾಖ್ಯಾನ ಇವುಗಳು ಅಲ್ಲ ಬರ್ತಿರಲಿಲ್ಲ. ಮತ್ತು ವಿವಾಹಿತವಾದ ರೀತಿಯಲ್ಲಿ ಪಾಂಡವರ 5 ದ್ರೌಪದಿಯೊಡನೆ ವಿವಾಹ, 5 ಜೊತೆ ವಿವಾಹ ಆಗುತ್ತೆ. ಮತ್ತು ವಿದುರಾಗಮನ ರಾಜ್ಯಲಂಬ ಪರ್ವದಲ್ಲಿ, ವಿದುರಾಗಮನ ರಾಜ್ಯಲಂಬ ಪರ್ವ ಇವೆಲ್ಲ ಉಪ ಪರ್ವಗಳು, ಚಾಪ್ಟರ್ಸ್. ಆದಿ ಪರ್ವದಲ್ಲಿ ಚಾಪ್ಟರ್ಸು. ಧೃತರಾಷ್ಟ್ರನು ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆತರುವಂತೆ ವಿದುರನಿಗೆ ಹೇಳಿ ಕಳಿಸಿದ್ದು. ಪಾಂಡವರು ಹಸ್ತಿನಾಪುರಕ್ಕೆ ಕರ್ಕೊಂಬ ಅಂತ ವಿದುರನ ಹೇಳಿ ಕಳಿಸಿರ್ತಾರೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣನ ದರ್ಶನ, ಧೃತರಾಷ್ಟ್ರನಿಂದ ರಾಜ್ಯ ಧರ್ಮವನ್ನು ಪಡೆದ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಅವ್ರಿಗೆ ಸಪ್ರೇಟ್ ಒಂದು ಜಾಗ ಮಾಡಿಕೊಡೋದು. ಮತ್ತು ದ್ರೌಪದಿ ವಿಷಯದಲ್ಲಿ ಇವರೊಂದು 5 ನಿಯಮಗಳು ಮಾಡ್ಕೊಂಡಿರ್ತಾರೆ. 2 ವರ್ಷ ಒಬ್ಬೊಬ್ಬರು ಇರಬೇಕಂದ್ಬಿಟ್ಟು. ಮತ್ತು ಅರ್ಜುನನ ವನವಾಸ ಪರ್ವದಲ್ಲಿ ಅವ್ರ ನಿಯಮದಲ್ಲಿ 2 ವರ್ಷ ಯಾರು ಜೊತೆ ದ್ರೌಪದಿ ಇರ್ತಾರೆ, ಇನ್ನೊಬ್ಬರು ಅವ್ರು ಏಕಾಂತದಲ್ಲಿದ್ದಾಗ ಹೋಗ್ಬಾರ್ದಂತ ನಿಯಮ ಇರುತ್ತೆ. ಅರ್ಜುನನಿಗೆ ಎಲ್ಲೋ ಎಂಥ ಸಮಯ ಬರುತ್ತಂದ್ರೆ ಅವ್ರ ಏಕಾಂತದಲ್ಲಿದ್ದ ರೂಮಲ್ಲಿ ಇವನು ವೆಪನ್ಸ್ ಇರುತ್ತೆ, ಗಾಂಡಿವೆಲ್ಲ ಅಲ್ಲಿರುತ್ತೆ. ಹೊರಗಡೆ ಹೋದರೆ ಅಲ್ಲಿ ಯಾರೋ ಯುದ್ಧಕ್ಕೆ ರೆಡಿ ಆಗಿರ್ತಾರೆ, ಅದನ್ನು ಕೊಲ್ಲೋದಕ್ಕೀಗ ಶಸ್ತ್ರಗಳನ್ನ ಎತ್ಕೊಂಡು ಹೋಗಬೇಕು. ಅದರ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಅವರ ಅಣ್ಣ ಏನು ಹೇಳೋದಿಲ್ಲ, ಬಟ್ ಆ ಥರ ಅಂದ್ಕೊಂಡಿದ್ವಿ ಸ್ಟಾರ್ಟಿಂಗಲ್ಲಿ ನಿಯಮ ಉಲ್ಲಂಘನೆ ಆಗಿದ್ದೆ ಅಂದ್ಬಿಟ್ಟಿದ್ದನು. ಆವಾಗ ಸ್ವಯಂ ಆಗಿ ಅರ್ಜುನ ವನವಾಸ ಸ್ವೀಕಾರ ಮಾಡ್ತಾನೆ. ಫಸ್ಟು ಈ ಜೂಜಾಟದಲ್ಲಿ ಬರೋಕ್ಕೆ ಮುಂಚೆನೇ ಅರ್ಜುನ ಸ್ವಯಂ ಆಗಿ ಈ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಅದೆಷ್ಟೋ ಸಮಯದ ತನಕ ವನವಾಸ ಮಾಡಿರ್ತಾನೆ. ಆ ವನವಾಸದಲ್ಲಿ ದಾರಿಯಲ್ಲಿ ಉಲೂಪಿಯೊಡನೆ ಸಮಾಗಮನ, ಈ ನಾಗಕನ್ಯೆ ಅನಿಸುತ್ತೆ ಉಲೂಪಿ. ಆ ಉಲೂಪಿಯಿಂದ ಒಬ್ಬ ಮಗ ಕೂಡ ಆಗ್ತಾನೆ, ನಾಗಾರ್ಜುನ ಕೊಂಡವೇಲ ಏನೋ ಹೆಸರಿರುತ್ತೆ. ಅವನು ಭಯಂಕರ ಪರಾಕ್ರಮಿ ಆಗಿರ್ತಾನೆ. ಅವನು, ಅಭಿಮನ್ಯು, ಘಟೋತ್ಕಚ ಇವರು 3 ಎಂಥ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂದರೆ ಮಾಮನ ಪ್ರಾಣಕ್ಕೆ ಹಾನಿ ಇರುತ್ತೆ. ಮಾವ ಪ್ರಾಣಕ್ಕೆ ಹಾನಿ ಇರುತ್ತೆ. ಮಹಾಪರಾಕ್ರಮಿಗಳಾಗಿರ್ತಾರೆ. ನಾಗಾರ್ಜುನ ಕೊಂಡವೇಲಾದರೆ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಮಧ್ಯದಲ್ಲಿ ಒಂದು ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಕತ್ತಿಗಳನ್ನು 3 ಕತ್ತಿಗಳನ್ನು ಶಾರ್ಪ್ ಮಾಡ್ಕೊತಾ ಇರ್ತಾನಂತೆ. ಕೃಷ್ಣ ಮಾರುವೇಷದಲ್ಲಿ ಬಂದು, ಏನಪ್ಪ ಯಾರು ನೀನು, ಏನು ಇಷ್ಟೊಂದು ರೌದ್ರ ಕರ್ಮಕ್ಕೆಲ್ಲ ತಯಾರು ಮಾಡ್ಕೊತಾ ಇದೆಯಾ ಅಂದರೆ, ನಮ್ಮ ಕೌರವರು ಪಾಂಡವರು ಏನು ಯುದ್ಧಕ್ಕೆ ಸಿದ್ಧ ಆಗ್ತಿದ್ದಾರಂತೆ. ಈ ಕತ್ತಿ ಯಾರಿಗೆ ಅಂದರೆ ಕೌರವರಿಗೆ ಅಂತ, ಒಂದು ಕತ್ತಿ ಕೌರವರಿಗೆ ಅಂತಾನಂತೆ. ಇನ್ನೊಂದು ಕತ್ತಿ ಯಾರಿಗೂ ಹೇಳ್ತಾನೆ. 3ನೇ ಕತ್ತಿ ಯಾರಿಗೆ ಅಂದರೆ ನಮ್ಮ ಕೃಷ್ಣ ಅಂತ ಒಬ್ಬನಿದ್ದಾನೆ, ಅವನು ಯಾವ ಕಡೆ ದುಂಕ್ತಾನೆ ಗೊತ್ತಿಲ್ಲ. ಅವನೇನಾದರೂ ಹೆಚ್ಚು ಕಡಿಮೆ ಆಗಿ ಕೌರವ್ರ ಕಡೆ ಹೋದರೆ ಅವನ ಕತ್ತರಿಸೋಕ್ಕೆ ಅಂತ ಅವನ ಸಲುವಾಗಿ ಇಟ್ಟಿದ್ದೀನಿ ಇದು 3ನೇ ಕತ್ತಿ ಅಂತಾನಂತೆ. ಅವರು ನಿಜವಾಗ್ಲೂ ಅಷ್ಟೊಂದು ಸಾಮರ್ಥ್ಯ ಹೊಂದಿರ್ತಾರೆ, ಬಟ್ ಅವ್ರ ಪ್ರಾರಬ್ಧದಲ್ಲಿ ಮತ್ತು ಹೆಂಗೆ ಪ್ರಾಣ ಬಿಡ್ತಾನೆ ಗೊತ್ತಿಲ್ಲ ಅದು.
ಘಟೋತ್ಕಚ ಮತ್ತು ಅಭಿಮನ್ಯು ಆತ ಹೋಗ್ತಾರೆ, ಆತ ಹೆಂಗೆ ಹೋಗ್ತಾನೆ ಅಂತ ನೋಡಬೇಕು ಒಳಗಡೆ, ಅವೆಲ್ಲ ಚರಿತ್ರೆ ಬರುತ್ತೆ. ಮತ್ತು ಅದೇ ವನವಾಸದಲ್ಲಿ ಪುಣ್ಯ ಚಿತ್ರಾಂಗದೊಡನೆ ವಿವಾಹ, ಆ ಚಿತ್ರಾಂಗದಾಗೆ ಬಬ್ರುವಾಹನ ಹುಟ್ಟೋದು. ಬಬ್ರುವಾಹನ ಅರ್ಜುನನನ್ನು ಸೋಲಿಸಿರ್ತಾನೆ, ಅವನೊಬ್ಬನೇ ಸೋಲಿಸಿರ್ತಾನೆ, ಇನ್ನೇನು ಪ್ರಾಣನೇ ತೆಗೆದಿರ್ತಾನೆ, ಮತ್ತು ಅದು ಪ್ರಾಣ ವಾಪಸ್ ತರಿಸ್ತಾನೆ ಕೃಷ್ಣ ಪರಮಾತ್ಮ. ಬ್ರಾಹ್ಮಣ ಶಾಪದಿಂದ ಮೊಸಳೆಗಳಿಗಾಗಿದ್ದ 5 ಅಪ್ಸರೆಯರ ಶಾಪ ವಿಮೋಚನೆ ಅರ್ಜುನನಿಂದ. ಮತ್ತು ಪ್ರಭಾಸ ತೀರ್ಥದಲ್ಲಿ, ಪ್ರಭಾಸ ತೀರ್ಥ ಅಂದರೆ ಇದು ಗುಜರಾತಲ್ಲಿ ಸೋಮನಾಥ್ ಹತ್ರ, ಸೋಮನಾಥ ಮಂದಿರ ಏನಿದೆ ಜ್ಯೋತಿರ್ಲಿಂಗ, ಅಲ್ಲಿ ತ್ರಿವೇಣಿ ಸಂಗಮ ಇದೆ ಅಂತೆ. ಅದು ಸರಸ್ವತಿ, ಇಲಾನ ಮತ್ತು 3 ನದಿಗಳು, ಸಮುದ್ರದಲ್ಲಿ ಅಲ್ಲಿ 3 ನದಿಗಳು ತ್ರಿವೇಣಿ ಸಂಗಮ ಆಗಿ ಅಲ್ಲಿ ಸಮುದ್ರ ಸ್ಟಾರ್ಟ್ ಆಗುತ್ತಂತೆ. ಸರಸ್ವತಿ ಇದರಲ್ಲಿ ಬರುತ್ತೆ ಎಲ್ಲ ಡೀಟೇಲಾಗಿ, ಅಲ್ಲೇ ಮತ್ತು ಜ್ಯೋತಿರ್ಲಿಂಗ ಉದ್ಭವ ಆಗಿರೋದಂತ ಕೂಡ ಬರುತ್ತೆ. ಮತ್ತು ಪ್ರಭಾಸ ತೀರ್ಥದಲ್ಲಿ ಶ್ರೀಕೃಷ್ಣ ದರ್ಶನ ಇವೆಲ್ಲ ಇದರಲ್ಲಿ ಬರ್ತವೆ. ಮತ್ತು ಸುಭದ್ರಾಹರಣ ಪರ್ವದಲ್ಲಿ ಸುಭದ್ರೆಯನ್ನ ಸನ್ಯಾಸಿ ವೇಷದಿಂದ ದ್ವಾರವತಿಗೆ ಅರ್ಜುನನ ಪ್ರವೇಶ ಮಾಡೋದು, ಮತ್ತು ಸುಭದ್ರೆ ಮತ್ತು ಅರ್ಜುನರ ಮಿಲನ, ವಾಸುದೇವನ ಅನುಮತಿಯಿಂದ ಅರ್ಜುನನ್ನು ಸುಭದ್ರೆಯನ್ನು ಅಪಹರಿಸೋದು ಕೃಷ್ಣನ ಪರ್ಮಿಷನಿಂದಾನೆ. ಮತ್ತು ಇದೆಲ್ಲ ಆದಮೇಲೆ ಹರಣ ಪರ್ವದಲ್ಲಿ ಫಸ್ಟ್ ಇನ್ನೇನು ಬಲರಾಮ ಸಾಯಿಸ್ಬೇಕಂತ ಇರ್ತಾನೆ, ಅಷ್ಟು ದುಸ್ಸಾಹಸ ಮಾಡಿದಾನ ಅಂದ್ಬಿಟ್ಟಿದ್ದೀನಿ, ನಮ್ಮ ತಂಗಿನ ಎತ್ಕೊಂಡು ಹೋಗಿದ್ದಾನ ಅಂದ್ಬಿಟ್ಟು. ಮತ್ತು ಆವಾಗ ಶ್ರೀಕೃಷ್ಣ ಬಲರಾಮ ಮತ್ತು ಎಲ್ಲ ಸಾಂತ್ವನ ಆದಮೇಲೆ ಉಡುಗೊರೆಗಳನ್ನು ತೆಗೆದುಕೊಂಡು ಪಾಂಡವರಲ್ಲಿ ಹೋಗೋದು, ಇನ್ನು ಓಕೆ ಅಂತ ಲವ್ ಮ್ಯಾರೇಜನ್ನು ಆಕ್ಸೆಪ್ಟ್ ಮಾಡೋದು. ಸುಭದ್ರೆಯಲ್ಲಿ ಅಭಿಮನ್ಯುವಿನ ಜನನ, ಅಭಿಮನ್ಯು ಹುಟ್ಟೋದು. ಮತ್ತು ಇಲ್ಲಿಯೇ ಪಾಂಡವರಿಂದ ದ್ರೌಪದಿಗೆ 5 ಜನ ಮಕ್ಕಳು ಹುಟ್ಟೋದು, ಆ ವಿಷಯ ಎಲ್ಲ ಬರುತ್ತೆ. ಮತ್ತು ಕಾಂಡವದಾಹ ಪರ್ವ ಚಾಪ್ಟರ್ ಬರುತ್ತೆ. ಅಲ್ಲಿ ವಿಹಾರಾರ್ಥವಾಗಿ ಕೃಷ್ಣಾರ್ಜುನರು ಯಮುನಾ ನದಿಯ ತೀರಕ್ಕೆ ಹೋಗಿದ್ದಾಗ ಬ್ರಾಹ್ಮಣ ವೇಷಧರನಾಗಿದ್ದ ಅಗ್ನಿಯ ಆಗಮನ ಮತ್ತು ಖಾಂಡವ ವನವನ್ನು ದಹನ ಮಾಡಲು ಅನುಮತಿಯನ್ನು ಕೇಳಿದ್ದು, ಚಕ್ರ ಮತ್ತು ಧನುಸ್ಸುಗಳ ಪ್ರಾಪ್ತಿ, ಕಾಂಡವದಾಹ. ಮತ್ತು ಕೃಷ್ಣಾರ್ಜುನರ ಸಲಹೆಯಂತೆ ಯಜ್ಞೇಶ್ವರನ ಮಯನನ್ನು ದಹಿಸದೆ ಬಿಟ್ಟಿದ್ದು, ಅವನೊಬ್ಬನು ಬಿಟ್ಬಿಟ್ಟಿರ್ತಾರೆ. ಮತ್ತು ಅಶ್ವಸೇನನ ತಪ್ಪಿಸಿಕೊಳ್ಳುವಿಕೆ ಕಾಂಡವ ದಹನದಿಂದ. ಮತ್ತು ಮಯದರ್ಶನ ಪರ್ವದಲ್ಲಿ ಮಯನ ಕೃತಜ್ಞತೆ, ಮಹರ್ಷಿ ಮಂದಪಾಲನ ಶಾರ್ಂಗಿ ಎಂಬ ಪಕ್ಷಿಯಲ್ಲಿ ಪುತ್ರರನ್ನು ಪಡೆದ ಕಥೆ ಇವುಗಳು. ಪಕ್ಷಿಯಲ್ಲಿ ಆತನ ಪುತ್ರರನ್ನು ಪಡಿತಾನೆ. ಇಲ್ಲಿಗೆ ಆದಿಪರ್ವ ಕಂಪ್ಲೀಟ್ ಆಗೋಗುತ್ತೆ. ಟೋಟಲಾಗಿ 227 ಅಧ್ಯಾಯಗಳು, ಚಾಪ್ಟರ್ಸ್ ಇದ್ದಾವೆ ಆದಿಪರ್ವದಲ್ಲಿ. ಅದರಲ್ಲಿ 8884 ಶ್ಲೋಕಗಳಿದ್ದಾವೆ. ಇಷ್ಟು ದೊಡ್ಡದು ಆದಿಪರ್ವ, ದೊಡ್ಡದೇ ಇದು. ಮತ್ತು ಅದಾದಮೇಲೆ ಸಭಾಪರ್ವದಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಡೀಟೇಲ್ಸ್ ಹೇಳ್ತಾರೆ. ಇದರಲ್ಲಿ ತುಂಬ ವೃತ್ತಾಂತಗಳು ಬರ್ತವೆ. ಮತ್ತು ಕಿಂಕರನೆಂಬ ರಾಕ್ಷಸನ ದರ್ಶನ, ನಾರದರಿಂದ ಲೋಕಪಾಲರ ಸಭಾವರ್ಣನೆ, ಮತ್ತು ರಾಜಸೂಯ ಯಾಗದ ಆರಂಭ, ತುಂಬ ದೊಡ್ಡ ಯಾಗ ನಡೆದಿರುತ್ತೆ. ಜರಾಸಂಧನ ವಧೆ ಇರುತ್ತೆ ಇದರಲ್ಲಿ. ಶ್ರೀಕೃಷ್ಣನಿಂದ ಗಿರಿವಜ್ರದಲ್ಲಿ ಬಂಧಿತರಾಗಿದ್ದ ರಾಜರ ವಿಮೋಚನ, ಮತ್ತು ಪಾಂಡವರ ದಿಗ್ವಿಜಯ. ಆ ರಾಜಸೂಯ ಯಾಗಕ್ಕೆ ಸಲುವಾಗಿ ಎಲ್ಲ ಒಂದೊಂದು ದಿಶೆಗೊಬ್ಬೊಬ್ರು ಹೋಗಿರ್ತಾರೆ. ಅರ್ಜುನ ಸೌತ್ ಇಂಡಿಯಾ ಕಡೆ ಅರ್ಜುನನೇ ಬಂದಿರ್ತಾನೆ ಅನಿಸುತ್ತೆ. ಮತ್ತು ರಾಜಸೂಯ ಯಾಗಕ್ಕೆ ರಾಜ ಮಹಾರಾಜರ ಆಗಮನ, ಪ್ರಥಮ ಪೂಜೆ ಯಾರಿಗೆ ಸಲ್ಲಬೇಕೆಂಬ ವಿವಾದ, ಶಿಶುಪಾಲನ ವಧೆ, ವೈಭವಪೂರ್ಣವಾದ ಯಜ್ಞವನ್ನು ನೋಡಿ ದುರ್ಯೋಧನ ಅಸೂಯೆ ಪಡೋದು, ಮತ್ತು ದುರ್ಯೋಧನನ ಸ್ಥಳವನ್ನು ನೀರೆಂದು ಭ್ರಮಿಸಿದ್ದಕ್ಕೆ ಭೀಮನ ಅಪಹಾಸ್ಯ. ಅದೆಲ್ಲ ಅಷ್ಟು ಟೆಕ್ನಿಕಲಾಗಿ ಮಾಡ್ತಾರೆ ಮಾಯಾನಗರಿಯಲ್ಲಿ. ಅದು ಭೀಮ ಭಯಂಕರವಾಗಿ ನಕ್ಕಿರ್ತಾನೆ. ಸಿನಿಮಾಗಳಲ್ಲೆಲ್ಲ ದ್ರೌಪದಿ ನಕ್ಕದಂಗೆಲ್ಲ ತೋರಿಸ್ತಾರೆ, ದ್ರೌಪದಿ ಕೂಡ ನಕ್ಕಿರಬೇಕು. ಬಟ್ ಇದರಲ್ಲಿ ಭೀಮ ಜೋರಾಗಿ ನಕ್ಕಿರ್ತಾನೆ, ಅದಕ್ಕೆ ಸಿಕ್ಕಾಪಟ್ಟೆ ಹರ್ಟ್ ಆಗಿಬಿಟ್ಟಿರ್ತಾನಂತ. ಈಗೋ ಪ್ರಾಬ್ಲಮ್ ಇರೋರಿಗೆ ಅದೇ ಸಮಸ್ಯೆ. ಆ ಈಗೋ ಪ್ರಾಬ್ಲಮ್ ಜಾಸ್ತಿ ಇದ್ದವರು ಅವ್ರ ಸುತ್ತಮುತ್ತಲು ಸಣ್ಣ ಪುಟ್ಟ ಬಾಡಿ ಲ್ಯಾಂಗ್ವೇಜಿಂದನೂ ಅವ್ರು ಇರಿಟೇಟ್ ಆಗಿಬಿಡ್ತಾರೆ. ಇಲ್ಲೇನಾದರೂ ಸೊಳ್ಳೆ ಕಚ್ಚಿದ್ರಿಗೆ ನಾವು ಹಿಂಗೆ ಅಂದ್ಕೊಂಡಿದ್ರೆಗನ ನೋಡು ನನಗೆ ಗುರಾಯಿಸ್ತಾ ಇದ್ದಾನೆ, ಅಷ್ಟು ಸಮಸ್ಯೆಗಳಿರ್ತವೆ ಈಗೋ ಪ್ರಾಬ್ಲಮ್ ಇರೋರು
ಸಣ್ಣ ಸಣ್ಣ ಬಾಡಿ ಲ್ಯಾಂಗ್ವೇಜಿಂದ ದೊಡ್ಡ ಇಶ್ಯೂನ ಮಾಡ್ಕೊಂಡ್ಬಿಡ್ತಾರೆ ಆ ಥರ. ಮತ್ತು ದುರ್ಯೋಧನಿಗೆ ಅದೇ ದೊಡ್ಡ ಅವಮಾನ ಆಗಿಬಿಟ್ಟಿದೆ. ಆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ದುರ್ಯೋಧನ ದ್ಯೂತದಲ್ಲಿ ಧರ್ಮರಾಜನ ಆಹ್ವಾನ ಮಾಡೋದು, ಶಕುನಿಯ ಜೂಜಾಟದಲ್ಲಿ ಇವ್ರನ್ನೆಲ್ಲರನ್ನೂ ಸೋಲಿಸ್ಬಿಡೋದು, ಮತ್ತು ಇದರಲ್ಲಿ ಜೂಜಾಟದಲ್ಲಿ ಮುಳುಗಿದ್ದು ದ್ರೌಪದಿ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ಲ, ಆ ಸಮಯದಲ್ಲಿ ಸ್ವಲ್ಪ ಧೃತರಾಷ್ಟ್ರನು ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಲಾಸ್ಟಲ್ಲಿ. ಅವ್ರ ಮಗನನ್ನು ಆದರೂ ಅಷ್ಟೆಲ್ಲ ಇವರು ಗೆದ್ದಿದ್ರು ಕೂಡ ಲಾಸ್ಟಲ್ಲಿ 3 ವಾರ ಏನೋ ಕೇಳ್ತಾನೆ. 3 ವಾರ ಕೇಳಮ್ಮ ನೀನು ತುಂಬ ಅವಮಾನ ಆಗಿದೆ ಅಂತ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಯಾವಾಗ ದುಶ್ಯಾಸನ ಸೀರೆ ಎಳೆದು ಸುಸ್ತಾಗ್ತದೆ, ಶ್ರೀಕೃಷ್ಣ ಪರಮಾತ್ಮನ ಎಂಟ್ರಿ ಆಗಿಬಿಟ್ಟಿದೆ. ಅವ್ರ ಎಂಟ್ರಿ ಆದ್ರಿಗೇ ಇಲ್ಲೇ ಮುಗಿಸ್ಬಿಡ್ತಾರೆ. ನೋಡ್ದಲ್ಲ ಶಿಶುಪಾಲನ ಅಲ್ಲೇ ಎಲ್ಲರ ಮುಂದೆನೇ ಮುಗಿಸ್ಬಿಟ್ಟು ಹೋಗಿದ್ದ. ಮತ್ತು ಆ ಥರ ಅಷ್ಟೊಂದು ದೊಡ್ಡ ಅನಾಹುತ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಏನಾದರೂ ಕನ್ಸೆಷನ್ ಕೊಟ್ಬಿಟ್ಟು ಇಲ್ಲೇ ಡ್ರಾ ಮಾಡಿಬಿಡು ಅಂದ್ಬಿಟ್ಟಿದ್ದು. ಇವರೆಲ್ಲ ತಪ್ಪು ಮಾಡ್ತಾಯಿದ್ದಾರಮ್ಮ, ನೀನು ಕೇಳಿ ನಿನ್ಗೆ ಏನು ಬೇಕಂದ್ರೆ ಏನ. ಮತ್ತು ಕೆಲವೊಂದು ವರ ಕೇಳಿಬಿಟ್ಟು ದ್ರೌಪದಿಯನ್ನು ಅವ್ರು ಗೆದ್ದರೂ ಕೂಡ ಮತ್ತೆ ಪಾಂಡವರಿಗೆ ಕೊಟ್ಬಿಟ್ಟಿರ್ತಾನೆ. ಮತ್ತು ಇಷ್ಟೆಲ್ಲ ಆದಮೇಲೆ ಇನ್ನು ದುರ್ಯೋಧನ ಕೂಡ ಏನು ಮಾತಾಡೋಕ್ಕಾಗೋದಿಲ್ಲ. ಯಾಕೆಂದರೆ ರಾಜಸ್ಥಾನದಲ್ಲಿ ಧೃತರಾಷ್ಟ್ರನೇ ಇರ್ತಾನೆ. ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಇದು ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಜೂಜಾಟವನ್ನು ಮತ್ತೆ ಕರೀತಾನೆ. ಸರಿ ಬಿಡಿ, ಈ ಸತಿ ಆಸ್ತಿಗಳು ಅವು ಇವು ಏನು ಬೇಡ, ಈ ಥರ ಹೆಣ್ಮಕ್ಳು ಅದು ಇದು ಬೇಡ, ಈ ಥರ ವನವಾಸ ಅಜ್ಞಾತವಾಸ ಈ ಬೆಟ್ಟಿಂಗ್ ಇಟ್ಕೊಂಡು ಆಡೋಣ ಬಾ ಅಂದ್ಬಿಟ್ಟು. ಧರ್ಮರಾಜನಿಗೆ ಆಸೆ, ಜೂಜಾಟದಲ್ಲಿ ಹೋಗೋರೆಲ್ಲ ಇದೇ ಆಸೆ. ಸ್ವಾಭಾವಿಕವಾಗಿ ಸುಮಾರು ಜನ ಕ್ರಿಕೆಟ್ ಬೆಟ್ಟಿಂಗಲ್ಲಿ ಇಲ್ಲೇ ಸುಮಾರು ದೃಷ್ಟಾಂತಗಳಿದ್ದಾವೆ. ನಮ್ಮ ಇದರಲ್ಲಿ ಲೈವ್ ಎಕ್ಸಾಂಪಲ್ಸ್ ಇದೆ. ಸೊ ಆ ಸ್ಟಾರ್ಟಿಂಗಲ್ಲಿ ಏನಂದರೆ ಅಂಥದ್ರಲ್ಲಿ ಒಂದೊಂದು 2-3 ಸತಿ ಗೆದ್ದುಬಿಟ್ಟಿರ್ತಾರೆ. ಗೆದ್ದುಬಿಟ್ಟ ಮೇಲೆ ಅದ್ರ ಮೇಲೆ ಒಂದು ಆಸೆ ಇರುತ್ತೆ, ಇಲ್ಲ ಈಗ ಹೋದರೂ ಕೂಡ ಮತ್ತೆ ಇದರಲ್ಲೇ ನಾವು ಗೆದ್ದುಕೊಂಡು ವಾಪಸ್ ಹೋಗ್ಬೇಕಂತ. ಆ ಆಸೆ ಏನು ಮಾಡುತ್ತೆ, ಸಂಭಾವನಾ ಬುದ್ಧಿ ತೋರಿಸ್ತಾನೆ ಇರುತ್ತೆ. ತೋರಿಸಿ ಲಾಸ್ಟಲ್ಲಿ ಸರಿ ಇನ್ನೊಂದು ಚಾನ್ಸ್ ನೋಡಿಬಿಡೋಣ, ಒಂದು ಸತಿ ಆಗುತ್ತೆ ಅಂತ ಕಂಪ್ಲೀಟ್ ಎಲ್ಲ ಅದರಲ್ಲಿ ಇದಾಗ್ಬಿಡ್ತಾರೆ. ಶೇರ್ ಮಾರ್ಕೆಟ್ ಕೂಡ ಅಷ್ಟೇ, ಸುಮಾರು ಜನಕ್ಕೆ ಹೊಸಬರಿಗೆ ತುಂಬ ಬುದ್ಧಿವಂತರಂತ ಫೀಲಿಂಗ್ ಆಗಿಬಿಡ್ತಾರೆ. ಬಟ್ ಅದ್ರ ಹಿಂದ್ಗಡೆ ಈಗೆಲ್ಲ ಸಿನಿಮಾಗಳಲ್ಲಿ ಈಗೆಲ್ಲ ಬಂದುಬಿಟ್ಟಿದ್ದಾವೆ ಏನು ನಡೆಯುತ್ತೆ ಅಂದ್ಬಿಟ್ಟು. ದೊಡ್ಡ ಜೂಜಾಟನೇ ಅದರಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಅದರಲ್ಲೇ ಏನಾದರೂ ಗೆದ್ದು ಪ್ರೂವ್ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ. ಆ ಥರ ಸುಮಾರು ಜನ ಸಿಕ್ಕಾಕೊಂಡ್ಬಿಟ್ಟು ಮತ್ತೆ ಲಾಸ್ಟಿಗೆ ಸೂಸೈಡ್ ಅಂಥ ಪರಿಸ್ಥಿತಿ ಹೊಟ್ಟೋಗ್ಬಿಡ್ತಾರೆ. ಈ ಧರ್ಮರಾಜದ್ದು ಪಾಪ ನಮ್ಮಂಥ ಪರಿಸ್ಥಿತಿನೇ ಇಷ್ಟೊಂದೆಲ್ಲ ಇದಾಗಿಬಿಟ್ಟಿದೆ. ಹೊರಗಡೆ ಸಿಕ್ಕಾಪಟ್ಟೆ ಗೀತಿರ್ಬೋದು, ಅಯ್ಯೋ ಸಂಪತ್ತಿನೆಲ್ಲ ಹಾಳು ಮಾಡಿಬಿಟ್ನಲ್ಲ, ಏನಾದರೂ ಮಾಡಿ ಅದನ್ನು ಮತ್ತೆ ವಾಪಸ್ಸು ತಗೋಬೇಕು ಅಂದ್ಬಿಟ್ಟು. ಅದಕ್ಕೆ ಆಸೆಯಿಂದ ಮತ್ತೆ ಆ ಥರ ಪ್ರೇರಣೆ ಬರುತ್ತೆ. ಸೋತ್ರೆಗೇನೋ ಏನು ವನವಾಸ ದೊಡ್ಡ ವಿಷಯನೇ ಇಲ್ಲ, ವನವಾಸ ಅಜ್ಞಾತವಾಸ. ಗೆದ್ದರೆ ಮಾತ್ರ ಎಲ್ಲ ರಾಜ್ಯ ಎಲ್ಲ ಕಂಪ್ಲೀಟಾಗಿ ಬೆಟ್ಟಿಂಗ್ ಹಂಗಿರುತ್ತೆ. ಗೆದ್ದರೆ ಮಾತ್ರ ಸೋತಿರೋದನ್ನೆಲ್ಲ ವಾಪಸ್ ಬಂದ್ಬಿಡುತ್ತೆ ಅಂದ್ಬಿಟ್ಟು. ಮತ್ತು ಪುನಃ ಪಾಂಡವರನ್ನು ಜೂಜಾಟಕ್ಕೆ ಆಹ್ವಾನಿಸೋದು, ಅನುದ್ಯೂತದಲ್ಲಿ ಯುಧಿಷ್ಠಿರನ್ನು ಗೆದ್ದ ದ್ರೌಪದಿಯೊಡನೆ ಪಾಂಡವರು ಕಾಡಿಗೆ ಹೋಗಬೇಕು, ಎಲ್ಲ ಡೀಟೇಲ್ಸ್ ಇದರಲ್ಲಿ ಬರುತ್ತೆ. ಟೋಟಲ್ಲಾಗಿ ಈ ಸಭಾ ಪರ್ವದಲ್ಲಿ 78 ಅಧ್ಯಾಯಗಳಿರ್ತವೆ. 2511 ಶ್ಲೋಕಗಳಿರ್ತವೆ. ಇಲ್ಲಿ ಲೈಟ್ ಒಂದಿರ್ಬೇಕು ನೋಡಪ್ಪ, ಇನ್ವರ್ಟರ್ದು ಅಲ್ಲೇ ಮೇಲ್ಗಡೆ ಇದೆ ಸ್ವಿಚ್ಗಳು, ಅಲ್ಲ ಆನ್ ಮಾಡಿ. ಹಾಂ, ಅವಾಗ ಫ್ಯೂಸ್ ತೆಗೆದು ಅವಾಗ ಚೆಕ್ ಮಾಡ್ರಂತೆ, ಎಲ್ಲ ಲೈಟೆಲ್ಲ ಆನ್ ಆಗಿತ್ತಂತೆ. ಎಲ್ಲ ಲೈಟುಗಳು ಆನ್ ಮಾಡಿ ಗೊತ್ತಾಗುತ್ತೆ. ಹಾಂ, ಇದೆ ಬಿಡು, ಕಾಣಿಸ್ತದೆ. ಸರಿ. ಟೋಟಲಾಗಿ 78 ಅಧ್ಯಾಯಗಳು, 2511 ಶ್ಲೋಕಗಳಿರ್ತವೆ ಸಭಾಪರ್ವದಲ್ಲಿ. ಅದಾದಮೇಲೆ 3ನೇ ಪರ್ವ ಬಂದುಬಿಟ್ಟಿದ್ದು ವನಪರ್ವದಲ್ಲಿ ಏನೇನು ಬರುತ್ತಂದರೆ, ದುರ್ಯೋಧನವ್ರನ್ನೇ ಮಾಡಿಕೊಂಡಿದ್ದ ಅದು ನಿಬಂಧನಕ್ಕೆ ಅನುಕೂಲವಾಗಿ ಅವರು ವನವಾಸ ಹೋಗೋದು. ಎಷ್ಟು 12 ವರ್ಷ ಕಾಲ ವನವಾಸಕ್ಕೆ ಹೋಗ್ತಾರೆ. ಮತ್ತು 1 ವರ್ಷ ಅಜ್ಞಾತವಾಸ. ಮತ್ತು ಅವರನ್ನು ಅನುಸರಿಸಿ ಪಟ್ಟಣಿಗರು ಹೊರಟು, ಅವ್ರ ಹಿಂದ್ಗಡೆ ಇವರು ಕೂಡ ಅವ್ರ ಫಾಲೋವರ್ಸ್ ಇರ್ತಾರಲ್ಲ,
ಅವರು ಕೂಡ ಸುಮಾರು ದೂರ ಹೋಗಿದ್ರಂತೆ. ಬಟ್ ಅಷ್ಟು ಜನಕ್ಕೆ ಎಲ್ಲ ಊಟ ಹೆಂಗೆ ಮಾಡಬೇಕು, ತುಂಬ ರಿಸ್ಕ್ ಆಗುತ್ತೆ. ಆದರೂ ಕೂಡ ಆವಾಗ ಧರ್ಮರಾಜನಿಗೆ ಸೂರ್ಯನೂ ಪ್ರಾರ್ಥನೆಯಿಂದ ಅಕ್ಷಯ ಪಾತ್ರ ಸಿಗುತ್ತೆ. ಅಕ್ಷಯ ಪಾತ್ರ ಸಿಕ್ಕಿದ ಮೇಲೆ ಮತ್ತೆ ಹಿತೋಪದೇಶ ಮಾಡಿದ ವಿದುರರನ್ನು ಧೃತರಾಷ್ಟ್ರನ ಪರಿತ್ಯಾಗ ಮಾಡುವುದು. ವಿದುರ ಇರ್ತಾನೆ, ಬೇಕಾಗಿಲ್ಲ ಬಿಡು. ವಿದುರ ಕೋಪ ಬಂದುಬಿಟ್ಟು ಇದೆಲ್ಲ ತುಂಬ ಅಧರ್ಮ ನಡೆದಿದೆ. ವಿದುರ ಯಾಕಂದರೆ ಜ್ಞಾನಿ ಆಗಿರ್ತಾನೆ, ಧರ್ಮರಾಜ ಅಲ್ಲ, ಮೋಸದಿಂದ ಗೆದ್ದಿದ್ದಾರೆ ಅಂತ ಗೊತ್ತಾಗಿರುತ್ತೆ. ಕೃಷ್ಣನಿಗೆ ಗೊತ್ತಿರುತ್ತೆ, ವಿದುರನಿಗೆ ಗೊತ್ತಿರುತ್ತೆ ಮೋಸದಿಂದ ಗೆದ್ದಿರೋದು ಅಂದ್ಬಿಟ್ಟು. ಅದರಲ್ಲಿ ಶಕುನಿಗೆ ಅದು ಆ ಡೈಸ್ ಇರುತ್ತಲ್ಲ, ಆ ಡೈಸು ಅವರು ತಂದೆಯವರು ಬೋನಿಂದ ಮಾಡಿರ್ತಾನೆ. ಅವ್ರ ತಂದೆನೇ ಹೇಳಿರ್ತಾನೆ, ನಾನು ಸತ್ತ ಮೇಲೆ ನನ್ನ ಬೋನಿಂದ ನೀನು ಆ ಡೈಸ್ ಮಾಡು, ನೀನು ಅಂದ್ಕೊಂಡಿದ್ದ ನಂಬರೇ ಅದು ಬಿಡುತ್ತೆ ಅಂದ್ಬಿಟ್ಟು. ಅದು ತಂತ್ರ ಇದ್ದೇನೆಲ್ಲ ಕಲ್ತಿರ್ತಾನೆ ಅವನು. ಆದ್ದರಿಂದ ಅದು ಅವನು ಗೊತ್ತು, ಜೂಜಾಟದಲ್ಲಿ ಶಕುನಿ ಯಾವ ನಂಬರ್ ಅಂದ್ಕೊಂಡ್ರೆ ಅದೇ ನಂಬರೇ ಬಿಡುತ್ತೆ ಅಂತ ಗೊತ್ತಾಗಿರುತ್ತೆ. ಇದು ವಿದುರ ಬಂದುಬಿಟ್ಟು ಸಿಕ್ಕಾಪಟ್ಟು ನೀವು ಮಾಡಿದ ತಪ್ಪು ಅಂದ್ರೆಗನ ವಿದುರನನ್ನೇ ಇದು ಮಾಡಿಬಿಡ್ತಾನೆ, ಕಳಿಸ್ಬಿಡ್ತಾನೆ. ಮತ್ತು ವಿದುರ ಅವ್ರ ಕೋಪ ಮಾಡ್ಕೊಂಬಂದು ಪಾಂಡವ್ರ ಹತ್ರ ಬಂದಿರ್ತಾನೆ. ಮತ್ತು ಎಷ್ಟಿಲ್ಲ ಅಂದರೂ ಸ್ವಲ್ಪ ಹೆದರಿಕೆಯೂ ಇರುತ್ತೆ, ಅಧರ್ಮದ ಭಯನೂ, ಪಾಪದ ಭೀತಿಯೂ ಇರುತ್ತೆ ಧೃತರಾಷ್ಟ್ರನಿಗೆ. ಮತ್ತು ಧೃತರಾಷ್ಟ್ರನಿಂದ ಪರಿತ್ಯಕ್ತನಾದ ವಿದುರನು ಅರಣ್ಯದಲ್ಲಿ ಪಾಂಡವರ ಸಮೀಪಕ್ಕೆ ಬಂದದ್ದು, ಮತ್ತು ಧೃತರಾಷ್ಟ್ರನ ಆಜ್ಞೆಯಂತೆ ಹಸ್ತಿನಾಪುರಕ್ಕೆ ವಿದುರನ ಪುನರಾಗಮನ. ಧೃತರಾಷ್ಟ್ರ ಮತ್ತೆ ಕರೆಸ್ತಾನೆ ವಿದುರ ಅಲ್ಲಿಂದ ದೂರ ಆದಮೇಲೆ ತುಂಬ ಏನೋ ದೊಡ್ಡದೇ ಕಳ್ಕೊಂಬಿಟ್ಟಿದ್ದೀನಿ ಅಂತ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ವಿದುರನ ಮತ್ತೆ ಅಲ್ಲಿ ವಾಪಸ್ ಕರೆಸ್ಕೊಂಡಿರ್ತಾನೆ. ಮತ್ತು ವಿದುರನ ಬುದ್ಧಿವಂತಿಕೆ ಬಗ್ಗೆ ಕೂಡ ಗೊತ್ತಿತ್ತು. ಅಷ್ಟು ಬುದ್ಧಿವಂತ ಪಾಂಡವ್ರ ಜೊತೆ ಇದ್ದಾನಂದರೆ ಏನು, ಮತ್ತು ಪಾಂಡವರು ಇನ್ನೂ ಬಲಿಷ್ಠರಾಗಿಬಿಡ್ತಾರೆ. ಆ ಲಕ್ಕಾಗೃಹ ದಹನದಲ್ಲಿ ಅವೆಲ್ಲ ನೋಡಿರ್ತಾರಲ್ಲ, ಮತ್ತು ಅದಕ್ಕೆಲ್ಲ ಕರೆಸ್ಕೊಂಬಿಟ್ಟಿರ್ತಾನೆ. ಕರ್ಣನ ಪ್ರೋತ್ಸಾಹದಿಂದ ಅರಣ್ಯದಲ್ಲಿದ್ದ ಪಾಂಡವರನ್ನು ನಾಶಗೊಳಿಸಲು ಅರಣ್ಯದಲ್ಲೇ ದೊಡ್ಡ ಸೇನೆ ತಗೊಂಡೋಗ್ಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟು ಅವನ ಅರಣ್ಯದಲ್ಲೇ ಯಾರಿಗೂ ಗೊತ್ತಿಲ್ಲದಂಗೆ ಅಲ್ಲೇ ಸಾಯಿಸ್ಬಿಡೋಣ ಅಂತ ಪ್ಲ್ಯಾನ್ ಆಗ್ತಾಯಿರ್ತಾರೆ ಕರ್ಣ ದುರ್ಯೋಧನ. ದುರ್ಮತಿಯಾದ ದುರ್ಯೋಧನನ ದುರಾಲೋಚನೆಯನ್ನು ಜ್ಞಾನದೃಷ್ಟಿಯಿಂದ ತಿಳಿದ ವ್ಯಾಸರು ಜ್ಞಾನದೃಷ್ಟಿಯಿಂದ ತಿಳಿದುಬಿಟ್ಟು ಒಡನೆ ಧೃತರಾಷ್ಟ್ರನ ಬಳಿಗೆ ಹೋಗಿ ದುರ್ಯೋಧನನ ವನಪ್ರಯಾಣದ ಯೋಜನೆಯನ್ನು ನಿರೋಧಿಸ್ತಾರೆ. ಅದೆಲ್ಲ ಬರುತ್ತೆ. ಮತ್ತು ಕಾಮಧೇನುವಿನ ಆಖ್ಯಾನ, ಧೃತರಾಷ್ಟ್ರನಿಗೆ ಮೈತ್ರೇಯ ಮಹರ್ಷಿಗಳ ಉಪದೇಶ. ಧೃತರಾಷ್ಟ್ರನಿಗೆ ಒಬ್ಬರಲ್ಲ, ಸುಮಾರು ಒಂದು 7-8 ಜನ ಜ್ಞಾನೋಪದೇಶ ಮಾಡಿರ್ತಾರೆ. ಏನು ಮಾಡೋದು, ಮತ್ತು ಅಜ್ಞಾನದಲ್ಲಿ ಮುಳುಗಿರೋರು, ಮೋಹದಲ್ಲಿ ಮುಳುಗಿರೋರಿಗೆ ಅಷ್ಟು ಉಪದೇಶ ಸಿಕ್ಕಿದ್ರೂ ಕೂಡ ಅವನ ಜೀವನ್ಮುಕ್ತಿ ಆನಂದನ ಹೊಂದೋದಕ್ಕಾಗಿರೋದಿಲ್ಲ. ಮತ್ತು ಅವರಿಂದಲೇ ದುರಭಿಮಾನಿಯಾದ ದುರ್ಯೋಧನನಿಗೆ ಬಂದ ಶಾಪ. ಧೃತರಾಷ್ಟ್ರನಿಗೇನು ಉಪದೇಶ ಮಾಡಿರ್ತಾರೆ, ಮತ್ತು ಏನೋ ದುರ್ಯೋಧನೇನೋ ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಶಾಪ ಹಾಕಿರ್ತಾನೆ. ಮತ್ತು ಅರಣ್ಯದಲ್ಲಿ ಭೀಮನಿಂದ ಕೀರ್ಮರನ ವಧೆ, ಅರಣ್ಯಕ್ಕೆ ಶ್ರೀಕೃಷ್ಣ ಮತ್ತು ಪಾಂಚಾಲ ಕುಲದ ಅರಸರು ಆಗಮನ, ಮತ್ತು ಧರ್ಮರಾಜ ದುರ್ಯೋಧನರಿಗೆ ನಡೆದ ಪಗಡೆ ಆಟದಲ್ಲಿ ಶಕುನಿಯ ಮೋಸದಿಂದಾಗಿ ಧರ್ಮಜನು ಸೋತು ಹೋದನೆಂಬ ವಾರ್ತೆಯನ್ನು ಕೇಳಿ ಶ್ರೀಕೃಷ್ಣನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ತುಂಬ ಅನ್ಯಾಯದಿಂದ ಸೋಲಿಸಿರ್ತಲ್ಲ ಅಂತ. ಕುಪಿತವಾದ ಶ್ರೀಕೃಷ್ಣನನ್ನು ಅರ್ಜುನನೇ ಸಮಾಧಾನ ಪಡ್ತಾನೆ. ಸಮಾಧಾನ ಅಂದರೆ ಯಾಕಂದ್ರೆ ನಾವೇ ಆಟಕ್ಕೆ ಹೋಗಬಾರ್ದಾಗಿತ್ತು, ಹೋಗಿ ಸೋತಿದ್ದೀವಿ ಅಂದ್ಬಿಟ್ಟು ಶಾಂತಿಗೊಳಿಸ್ತಾನೆ. ಇದು ಸೌಂಡ್ ಬಾಕ್ಸ್ ಅಲ್ಲ, ಇದು ಸುಮ್ಮನೆ ಪೌಚ್ ಅಷ್ಟೇ. ಅದು ಬರುತ್ತೆ ಇನ್ನು ಸ್ವಲ್ಪ ದಿವಸ ಆದಮೇಲೆ. ಪರ್ಚೇಸ್ ಮಾಡಿದ್ದೀವಿ, ಅದು ಅಲ್ಲಿಂದ ಬ್ಯಾಂಗ್ಳೂರಿಂದ ಇಲ್ಲಿ ಬರುತ್ತೆ. ಒಂದು ಸ್ಪೀಕರ್ ಥರ. ಯಾಕಂದರೆ ಹೋದ ಸತಿ ನಾವು ಅದರಲ್ಲಿ ಕುಂಭಮೇಳದಲ್ಲಿ ಇದೇ ಮೈನಸ್ ಇತ್ತು, ನಮ್ಮ ಹತ್ರ ಸ್ಪೀಕರು ಮೈಕ್ ಇರಲಿಲ್ಲ. ಇವಾಗ ಅದಕ್ಕೆ ಆ ಸೆಟ್ಟು ತರಿಸ್ತಾ ಇದ್ವಿ. ಅದಿದ್ದರೆ ನಾವು ಎಲ್ಲಿ ಹೋದರೂ ಕೂಡ ನಾವು ಪ್ರವಚನ ಮಾಡ್ಕೋಬೋದು. ಈಗ ಬ್ಯಾಟ್ರಿದು ಬ್ಲೂಟೂತಿಂದ ಚಾರ್ಜ್ ಮಾಡಿಕೊಂಡ್ರೆ ಅದು ಬ್ಲೂಟೂತಿಂದ ಆ ಸ್ಪೀಕರ್ ನಡೆಯುತ್ತೆ. ಕೇಳಿಸೋದಿಲ್ಲ. ಅದು ಏನಾಗಿರುತ್ತೆ ಅಂದರೆ ಇದು ಸ್ಲಿಪ್ ಆಗಿಬಿಟ್ಟು ಸ್ವಲ್ಪ ಇಲ್ಲಿ ಒಳಗಡೆ ಕೆಳಗಡೆ ಕೊಟ್ಟೋಗಿರುತ್ತೆ. ಇವಾಗ ಅದಕ್ಕೆ ಏನು ಮೈಕ್ ತರಿಸಿದ್ದೀವಿ ಅದು ಇಲ್ಲಿ ಕಿವಿಯಲ್ಲಿ ಇಲ್ಲಿ ಹ್ಯಾಂಡ್ ಥರ ಹಾಕ್ಕೊಂಡ್ರೆ ಜಸ್ಟ್ ಮೌತ್ ಮುಂದ್ಗಡೆನೇ ಬರುತ್ತೆ. ಆದ್ದರಿಂದ ಅದು ಚೆನ್ನಾಗಿ
ಫ್ಯಾನ್ ಸೌಂಡಿಂದ ಕೂಡ ವಾಯ್ಸ್ ಸ್ವಲ್ಪ ಇದಾಗುತ್ತೆ. ಬರುತ್ತೆ ಇನ್ನೊಂದು ಸ್ವಲ್ಪ ಒಂದು ವಾರ 15 ದಿವಸದಲ್ಲಿ ಅದು ಬರುತ್ತೆ. ಈ ಥರ ಶ್ರೀಕೃಷ್ಣನು ದ್ರೌಪದಿಗೆ ತನಗೆ ನಡೆದ ಅನ್ಯಾಯನೆಲ್ಲ ಅಲ್ಲಿ ಹೇಳ್ಕೊತಾಳೆ. ದ್ರೌಪದಿಗೆ ಸಂತುಷ್ಟಿ ಮಾಡೋದಕ್ಕೆ ವಿಜಯದ ಆಶ್ವಾಸನೆಯನ್ನು ಅಲ್ಲೇ ಪ್ರಮಾಣ ಕೊಟ್ಬಿಡ್ತೇನೆ. 100ಕ್ಕೆ 100 ಪಾಲು ನೀವು ಗೆಲ್ತೀರಮ್ಮ, ನಿನಗೆ ಈ ವನವಾಸ ಈ ಥರ ಪರಿಸ್ಥಿತಿ ಯಾವತ್ತೂ ಇರೋದಿಲ್ಲ, ರಾಜ್ಯವನ್ನು ನೀವೇ ಅನುಭವಿಸ್ತೀರಂತ ಅಲ್ಲೇ ಮಾತು ಕೊಟ್ಬಿಡ್ತಾನೆ. ಇಲ್ಲಿಯೇ ವ್ಯಾಸರು ಸೌಭವಧೆಯ ಆಖ್ಯಾನವನ್ನು ಹೇಳಿದ್ದಾರೆ. ಇವರೆಲ್ಲ ಮಹರ್ಷಿಗಳು ಅವ್ರದ್ದೆಲ್ಲ. ಮತ್ತು ಅನಂತರದಲ್ಲಿ ಶ್ರೀಕೃಷ್ಣನು ಸುಪುತ್ರಳಾದ ಸುಭದ್ರೆಯನ್ನು ದ್ವಾರಾವತಿಗೆ ಮತ್ತು ದುಷ್ಟದ್ಯುಮ್ನ ದ್ರೌಪದಿ 5 ಮಕ್ಕಳನ್ನು ಪಾಂಚಾಲ ದೇಶಕ್ಕೆ ಕರೆದೊಯ್ಯುತ್ತಾರೆ. ಯಾಕಂದರೆ ವನವಾಸದಲ್ಲಿ ಇವರಿಗಿಲ್ವಲ್ಲ, ಮಕ್ಕಳಿಗೇನು ವನವಾಸ ಶಿಕ್ಷೆ ಇರೋದಿಲ್ಲ, ಕೇವಲ ಪಂಚಪಾಂಡವರಿಗೆ ದ್ರೌಪದಿಗೆ ವನವಾಸಕ್ಕೆ. ಕುಂತಿಗೂ ಕೂಡ ಇರಲ್ಲ, ಬಟ್ ಕುಂತಿ ಇವ್ರ ಜೊತೆನೇ ಇರ್ತಾರೆ, ಇವ್ರಿಗೆ ಮಾತ್ರ ವನವಾಸ ಇರುತ್ತೆ. ಮತ್ತು ಅದಕ್ಕೆ ಆ ಮಕ್ಕಳನ್ನು ಸುಭದ್ರ ಮತ್ತು ಅಭಿಮನ್ಯುನ ಅಲ್ಲಿ ದ್ವಾರಕ ಕರ್ಕೊಂಡು ಹೋಗ್ತಾರೆ. ಪಾಂಚಾಲ ದೇಶಕ್ಕೆ ದ್ರೌಪದಿ 5 ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಾಕ್ಕೊತಾರೆ. ಮತ್ತು ದ್ವೈತ ವನದಲ್ಲಿ ಧರ್ಮಜ ದ್ರೌಪದಿಯರ ಸಂವಾದ, ಧರ್ಮ ಭೀಮರ ಸಂವಾದ, ಪಾಂಡುಪುತ್ರರ ಸಮೀಪಕ್ಕೆ ವ್ಯಾಸರ ಆಗಮನ, ವ್ಯಾಸರಿಂದ ಯುಧಿಷ್ಠಿರನಿಗೆ ಪ್ರತಿಸ್ಮೃತಿ ವಿದ್ಯೆ ಉಪದೇಶ, ವ್ಯಾಸರ ನಿರ್ಗಮನ, ಪಾಂಡವರಿಂದ ಕಾಮ್ಯಕ ವನ ಪ್ರವೇಶ. ಕಾಮ್ಯಕ ವನ ಅಂದರೆ ಗುಜರಾತಲ್ಲಿ ಅನಿಸುತ್ತೆ, ಗುಜರಾತೇ ಅನಿಸುತ್ತೆ ಕಾಮ್ಯಕವನ್ನ, ನೋಡಬೇಕು ಒಳಗಡೆ. ಕುಂತಿ ಕೂಡ ಮೋಹಿತಲಾಗ್ಬಿಡ್ತಾಳೆ. ಕುಂತಿ ಕೂಡ ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕಂತ ಧರ್ಮರಾಜನ ಹತ್ರ ಅಂತಾಳೆ. ಅದಕ್ಕೆ ಗುಜರಾತ್ ಸಿಕ್ಕಾಪಟ್ಟೆ ವೈಷಯಿಕ ವಿಷಯಗಳಲ್ಲಿ ತುಂಬ ಅಗ್ರಗಣ್ಯ ಅಂತಾರೆ. ಅಲ್ಲಿ ಸಾಧಕರು ಅಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಆ ಪ್ರದೇಶದಲ್ಲಿ ಸ್ವಲ್ಪ ದೋಷ ಇರುತ್ತೆ, ಮುಂಚೆ ಅಲ್ಲಿ ನಡೆದಿರೋವಂಥದ್ದು. ಅಲ್ಲಿ ಕಾಮ ವಿಕಾರಗಳು ಹೆಚ್ಚಾಗ್ಬಿಡ್ತಾವಂತೆ ಗುಜರಾತ್ನಲ್ಲಿ. ಈಗಲೂ ಕೂಡ ಅಲ್ಲಿ ಢಾಂಬಿಕವಾಗಿ ಇರುವಂಥ ಸಾಧುಗಳೇ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಡ್ತಾರೆ. ತುಂಬ ಜ್ಞಾನಿಗಳು ತ್ಯಾಗಮೂರ್ತಿಗೆ ಅಲ್ಲಿ ಕೇಳೋರು ಇರೋದಿಲ್ಲ ಅಲ್ಲಿ ಗುಜರಾತಿನಲ್ಲಿ. ಅದಕ್ಕೆ ಆ ಕಡೆ ಸಾಧಕರು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಮಹಾಸ್ತ್ರಗಳ ಪ್ರಾಪ್ತಿಗಾಗಿ ಅರ್ಜುನನ ಪ್ರವಾಸ, ಕಿರಾತ ವೇಷಧರನಾದ ಪರಮೇಶ್ವರನೊಡನೆ ಪ್ರಾರ್ಥನಾ ಯುದ್ಧ, ಅರ್ಜುನನಿಂದ ಲೋಕಪಾಲರ ಸಂದರ್ಶನ, ಅಂದರೆ ದೇವತೆ ಕ್ಯಾಟಗರಿಯವರು, ಅವರಿಂದ ಮಹಾ ಅಸ್ತ್ರಗಳ ಪ್ರಾಪ್ತಿ, ಅಸ್ತ್ರಾರ್ಥವಾಗಿ ಇಂದ್ರಲೋಕಕ್ಕೆ ಅರ್ಜುನನ ಪ್ರಯಾಣ, ಇಂದ್ರಲೋಕಕ್ಕೆ ಸಜೀವದಿಂದ ಹೋಗಿರ್ತಾನೆ. ಅದೇ ಸಮಯದಲ್ಲಿ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ ಚಿಂತೆ, ಕಾಮ್ಯಕವನದಲ್ಲಿದ್ದ ಯುಧಿಷ್ಠಿರನ ಬಳಿಗೆ ಮಹರ್ಷಿಗಳಾದ ಬೃಹದಶ್ವರ ಆಗಮನ, ಅವರೊಡನೆ ಯುಧಿಷ್ಠಿರನ ವಿಲಾಪ, ಕಷ್ಟಗಳು ಹೇಳ್ಕೊತಾನೆ. ಯುಧಿಷ್ಠಿರನ್ನು ಸಂತೈಸಲು ಬೃಹದಶ್ವರಿಂದ ನಲೋಪಾಖ್ಯಾನ ಕಥನ, ನಳ ಮಹಾರಾಜರ ಕಥೆ ಹೇಳ್ಬಿಟ್ಟು ಸ್ವಲ್ಪ ಶಾಂತವಾಗಿ ಇರ್ತಾರೆ. ಕಷ್ಟಗಳು ನಿನಗೆ ಬಂದಿಲ್ಲ, ದೊಡ್ಡ ದೊಡ್ಡ ಮಹಾನುಭಾವರಿಗೆ ಕಷ್ಟಗಳು ಬಂದಿದ್ದಾವೆ ಅಂದ್ಬಿಟ್ಟು. ಮಹರ್ಷಿಗಳಿಂದ ಅಕ್ಷಹೃದಯೋಪದೇಶ, ಮತ್ತು ಸ್ವರ್ಗಲೋಕದಿಂದ ಪಾಂಡವರ ಸಮೀಪಕ್ಕೆ ಲೋಮಶರ ಆಗಮನ, ಮತ್ತು ಲೋಮಶರಿಂದ ಸ್ವರ್ಗದಲ್ಲಿದ್ದ ಅರ್ಜುನನ ಸ್ಥಿತಿಗತಿಗಳ ನಿರೂಪಣೆ. ಅರ್ಜುನನಲ್ಲಿ ಸ್ವರ್ಗದಲ್ಲೆಲ್ಲ ಏನೇನು ನಡೀತಾಯಿದೆ ಅಂತ ಅದರ ವಾರ್ತೆ ತೊಗೊಂಬಂದಿರ್ತಾನೆ. ಅರ್ಜುನನ ಸಂದೇಶದಂತೆ ಲೋಮಶರೊಡನೆ ಪಾಂಡವರ ತೀರ್ಥಯಾತ್ರೆ, ಲೋಮಶರಿಂದ ಪುಣ್ಯತೀರ್ಥಗಳ ಮಹತ್ವದ ಸಂಕೀರ್ತನೆ, ಎಲ್ಲ ತೀರ್ಥ ಪ್ರದೇಶಗಳ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವರ್ಣನೆ ಬರುತ್ತೆ. ಮತ್ತು ನಾರದರ ಆಗಮನ, ವನವಾಸದಲ್ಲಿ ತೀರ್ಥಯಾತ್ರೆಗಳೆಲ್ಲ ವನವಾಸದಲ್ಲಿ ಇವೆಲ್ಲ ನಡೀತಾ ಇರ್ತವೆ, ನೋಡಬೇಕು. ಮತ್ತು ವಿಲಾಪ ಅಂದರೆ ಧೃತರಾಷ್ಟ್ರನ ವಿಲಾಪ ಅಂದರೆ ಇನ್ನು ವನವಾಸದಲ್ಲಿ ವಿಲಾಪ ಮಾಡಿರ್ತಾನೆ. ಮುಂಚೆ ಎಲ್ಲ ಚೆನ್ನಾಗಿರ್ತಾರೆ ಅವರು ವನವಾಸದಲ್ಲಿ. ನಾರದರ ಆಗಮನ, ಪುಲಸ್ತ್ಯ ತೀರ್ಥಯಾತ್ರೆ, ಇಂದ್ರನು ಕರ್ಣನಿಂದ ಕರ್ಣಕುಂಡಲಗಳನ್ನು ಪಡೆದದ್ದು, ಕವಚಕುಂಡಗಳನ್ನು ಪಡೆದದ್ದು, ಮತ್ತು ಗಯಚಕ್ರವರ್ತಿಯ ಯಜ್ಞದ ವೈಭವ, ಮತ್ತು ಗಯಾ ಸ್ಥಾನದ ಅದರ ಮಹಿಮೆ, ಮತ್ತು ಅಗಸ್ತ್ಯಾಖ್ಯಾನ, ಅಗಸ್ತ್ಯರದ್ದು ಸ್ಟೋರಿ ಬರುತ್ತೆ. ಅಗಸ್ತ್ಯರಿಂದ ವಾತಾಪಿ ಭಕ್ಷಣ, ವಾತಾಪಿ ಅಂತ ಇಬ್ಬರು ರಾಕ್ಷಸರಿರ್ತಾರೆ. ಅವರು ಏನಂದರೆ ಊಟದ ರೂಪದಲ್ಲಿ ಮಾಡಿಫೈ ಆಗಿಬಿಟ್ಟು
ಋಷಿಗಳು ಹೊಟ್ಟೆಗಳು ಒಳಗಡೆ ಹೋಗ್ಬಿಡ್ತಾರೆ ಅವರು. ಹೊಟ್ಟೆಗಳು ಒಳಗಡೆ ಹೋಗ್ಬಿಟ್ರೆಗನ ಮತ್ತೆ ಹೊಟ್ಟೆ ಅವ್ರನ್ನ ಹೊರಗಡೆ ಕರೆದಾಗ ಅವರು ಹೊಟ್ಟೆಯನ್ನು ಸೀಳ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಆ ಥರ ಎಷ್ಟೋ ಋಷಿಗಳನ್ನು ಬೇಕಂತ ಊಟ ಮಾಡಬೇಕಂತ ಕೂಡಿಸೋದು ರಾಕ್ಷಸರು. ಇವರೇ ಊಟ ಅನ್ನದ ರೂಪದಲ್ಲಿ ಇವರು ಮಾಡಿಫೈ ಆಗಿಬಿಟ್ಟಿರ್ತಾರೆ. ಇವ್ರನ್ನೆಲ್ಲ ಹೊಟ್ಟೆಲಿ ತಿಂದಮೇಲೆ ಹೊಟ್ಟೆ ಒಳಗಡೆ ಹೋದ್ಮೇಲೆ ಅವ್ರನ್ನ ವಾಪಸ್ ಕರೆದ್ರೆ ಹೊಟ್ಟೆ ಸೀಳ್ಕೊಂಡು ಹೊರಗಡೆ ಬಂದ್ಬಿಡೋದು. ಅಂದರೆ ನಮ್ಮ ದುರ್ವಾಸನೆಗಳಿಗೆ ಕಂಪೇರ್ ಮಾಡ್ತಾರೆ ದೃಷ್ಟಾಂತದಲ್ಲಿ. ದುರ್ವಾಸನೆಗಳಿದ್ದರೆ ಅಂಥ ಇದ್ರೆಗನ ಅವು ನಮ್ಮನ್ನು ಹಿಂಗೆ ನಾಶನ ಮಾಡ್ತವೆ ಅಂದ್ಬಿಟ್ಟು. ಮತ್ತು ಅದು ಅಗಸ್ತ್ಯರಿಗೆ ಅದೇ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಅಗಸ್ತ್ಯರು ಸಮುದ್ರ ನೀರನ್ನೇ ಕುಡ್ದಿರೋಂಥವ್ರು. ಈ ಆತಾಪಿ ವಾತಾಪಿ ಒಂದು ದೊಡ್ಡ ಲೆಕ್ಕನೇ. ಅವರೊಂದು ಮಂತ್ರ ಹೇಳ್ತಾರೆ, ಆತಾಪಿ ವಾತಾಪಿ ಸಮೇತ ಜೀರ್ಣವಾಗ್ಬಿಡಲಿ ಅಂದ್ಬಿಟ್ಟು ಹಿಂಗೆ ಹೊಟ್ಟೆ ಮೇಲೆ 2 ಸತಿ ಅಂತಾರೆ. ಅವರು ಅಲ್ಲೇ ಸಂಹಾರ ಆಗುತ್ತೆ. ಅದಕ್ಕೆ ಆ ಮಂತ್ರ ನಮಗೂ ಕೂಡ ಯಾವತ್ತಾದರೂ ಜೀರ್ಣ ಆಗಿಲ್ಲ ಅಂದರೆ ಆ ಮಂತ್ರ ನಾನು ಹೇಳ್ತೀನಿ. ಆ ಮಂತ್ರ ಹೇಳ್ಕೊಂಡ್ಬಿಟ್ರೆ ನಮಗೆ ಆ ಸ್ಟೊಮಕ್ಕಲ್ಲಿ ಅಜೀರ್ಣ ಪ್ರಾಬ್ಲಮ್ ಇತ್ತು, ಅದು ಇಮಿಡಿಯೇಟಾಗಿ ವಾಸಿ ಆಗಿಬಿಡುತ್ತಂತೆ ಆ ಮಂತ್ರ ಹೇಳ್ಕೊಂಡ್ರೆ. ಅಗಸ್ತ್ಯ ಅದು ಸ್ಮರಣೆ ಇಲ್ಲ, ಅದು ಬರ್ಕೊಂಡಿದ್ದೀನಿ, ಅದು ನಾಳೆ ಹೇಳ್ತೀನಿ. ಅಗಸ್ತ್ಯರೊಡನೆ ಲೋಪಾಮುದ್ರೆಯ ಸಮಾಗಮ. ಲೋಪಾಮುದ್ರ ಜೊತೆ ಮದುವೆ ಆಗುತ್ತೆ, ರಾಜನ ಮಗಳಾಗಿರ್ತಾಳೆ. ಮತ್ತು ಋಷ್ಯಶೃಂಗನ ಚರಿತ್ರೆ, ಶೃಂಗಗಿರಿ ಶೃಂಗೇರಿದು ಅದೆಲ್ಲ ಸ್ಟೋರಿ ಬರುತ್ತೆ. ಜಮದಗ್ನಿ ಮಗನಾದ ಪರಶುರಾಮನ ಕತೆ ಎಲ್ಲೋ ತ್ರಿಪುರ ರಹಸ್ಯದಲ್ಲಿ ಅಂದ್ಕೊಂಡಿರ್ತೀವಿ, ಇಲ್ಲೇ ಬರುತ್ತೆ ಪರಶುರಾಮಂದು. ಆವಾಗ ಕೂಡ ಅರ್ಥ ಬಂದ್ಬಿಟ್ಟಿರ್ತಾನೆ ಅಲ್ಲಿ. ಯಾರೋ ಶಿವಧನುಸ್ಸನ್ನು ಮುರಿದಿರ್ತಾನಲ್ಲ ರಾಮ, ಅದನ್ನು ಎತ್ತೋದಂದ್ರೇ ದೊಡ್ಡ ಸಾಹಸ. ಅದರಲ್ಲಿ ಮುರಿದಿರ್ತಾನೆ. ಧನಸ್ಸನ್ನು ಮುರಿಯುವಂಥ ಕ್ಷತ್ರಿಯ ಉತ್ಪನ್ನ ಆಗಿದ್ದಾರೆ ಅಂದರೆ ಮತ್ತೆ ಅವನು ಇಂಥನೇ ದುಷ್ಟರಾಗಿ ಯಾರು ಬರ್ತಾರೆ ಅಂತ ಚೆಕ್ ಮಾಡೋಕ್ಕೆ ಬಂದಿರ್ತಾನೆ. ಬಂದ ಮೇಲೆ ಗೊತ್ತಾಗುತ್ತೆ ಅವತಾರ ಪುರುಷ ಅಂದರೆ ಅದು ಪರಶುರಾಮನ ಜಾಬ್ ಅದು ಮುಗಿದು ಇನ್ನು ರಾಮನು ಬಂದಿದ್ದಾನೆ ಅಂತ ತೋರಿಸೋದಕ್ಕಷ್ಟೇ. ಅದೊಂದು ಲೀಲೆ ಅಷ್ಟೇ. ಇನ್ನು ಲಕ್ಷ್ಮಣನು ಕೋಪ ಕೂಡ ಅಲ್ಲಿ ವ್ಯಕ್ತ ಆಗುತ್ತೆ. ಅಸಲು ಎದುರೋದಿಲ್ಲ ಅವನು ಪರಶುರಾಮನು ಕೂಡ. ಅವಾಗ ಕೂಡ ಧೈರ್ಯನೇ ತೋರಿಸಿರ್ತಾನೆ. ಅಂದರೆ ಲಕ್ಷ್ಮಣನ ಕೂಡ ಕಡಿಮೆ ಅಂಚನಾಗಿ ಪರಶುರಾಮನ ಕೂಡ ಎದುರಿರೋದಿಲ್ಲ ಲಕ್ಷ್ಮಣ, ಅಷ್ಟು ದೊಡ್ಡ ಪರಾಕ್ರಮಿ ಆಗಿರ್ತಾನೆ. ಇಲ್ಲೂ ಕೂಡ ಅದೇ ಪರಶುರಾಮನ ಕತೆ ಬರುತ್ತೆ. ಇದೇ ಕಥೆಯಲ್ಲಿ ಕಾರ್ತವೀರ್ಯನ ಮತ್ತು ಹೈಹರ ವಧೆ ವರ್ಣನೆ ಇರುತ್ತೆ. ಮತ್ತು ಲೋಮಶರೊಡನೆ ಪಾಂಡವರು ಪ್ರಭಾಸ ತೀರ್ಥಕ್ಕೆ ಆಗಮಿಸಿದ್ದು ಗುಜರಾತ್ ಸೋಮನಾಥ್ ಮಂದಿರ ಹತ್ರ. ಮತ್ತು ಅಲ್ಲಿಗೆ ಯಾದವರೊಡನೆ ಸಮಾಗಮನ, ಸುಕನ್ಯೆಯ ಉಪಾಖ್ಯಾನ, ಶರ್ಯಾತಿಯು ಮಾಡಿದ ಯಜ್ಞದಲ್ಲಿ ಚವನ ಮಹರ್ಷಿಯು ಅಶ್ವಿನಿ ದೇವತೆಗಳಿಗೆ ಆವಿರ್ಭಾಗವನ್ನು ಕೊಡಿಸಿದ್ದು, ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಚವನನು ನಿತ್ಯ ಯೌವನವನ್ನು ಪಡೆದದ್ದು. ಆ ಚವನನ ಋಷಿ ಆಶ್ರಮ ಓಂಕಾರೇಶ್ವರದಲ್ಲಿದೆ, ಈ ಕಡೆ ಸ್ವಲ್ಪ ದೂರ, ಈಗ ನದಿಗೆ ಈ ಕಡೆ ತಟ್ಟದಿಂದ ಇದೆ. ಈಗಲೂ ಇದೆ ಆಶ್ರಮ. ಅಲ್ಲಿ ನೀರು ಭೂಮಿಯಿಂದ ಏನು ಸುತ್ತಮುತ್ತ ಏನು ಕಾಡು ಗೀಡು ಗುಡ್ಡ ಏನಿಲ್ಲ, ಎಲ್ಲ ಪ್ಲ್ಯಾಟ್ಫಾರ್ಮ್ ಇದ್ದಂಗಿದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ಭೂಮಿ ಒಳಗಡೆಯಿಂದ ನೀರು ಬರ್ತಾಯಿದೆ. ವಿಚಿತ್ರವಾಗಿ ಎಲ್ಲಾದರೂ ಮೇಲ್ಗಡೆ ಏನಾದರೂ ಬೆಟ್ಟ ಗುಡ್ಡ ಸೋರ್ಸ್ ಇದ್ದರೆ ಒಳಗಡೆ ಮಳೆ ನೀರು ಬಂದು ಸ್ಟೋರ್ ಆಗಿ ಬರ್ತಾಯಿದೆ ಅನ್ಕೋಬೋದು. ಅಲ್ಲಿ ಫುಲ್ಲು ಮೈದಾನ ಇದ್ದಂಗೆ ಕಾಡಿರುತ್ತೆ. ಅಂಥ ಮೈದಾನದಲ್ಲಿ ಭೂಮಿ ಒಳಗಡೆಯಿಂದ ನೀರು ಹೊರಗಡೆ ಬರ್ತಾಯಿರುತ್ತೆ. ಆಲ್ಮೋಸ್ಟ್ ಒಂದು 4 ಇಂಚ್ 5 ಇಂಚ್ ಅಷ್ಟು ನೀರು ಬರ್ತಾಯಿರುತ್ತೆ. ಈಗಲೂ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ ಯಾರೋ ಸಾಧುಗಳಲ್ಲಿ ನಡೆಸ್ತಾ ಇರ್ತಾರೆ. ಚವನ ಮಹರ್ಷಿ ಇದು ಒಂದೇನೋ ಲೇಖ್ಯನೋ ಉತ್ಪನ್ನ ಮಾಡಿದಂತೆ. ಅದು ಯೌವನನ ಬೆಳೆಸುವಂಥದ್ದು ಒಂದು ಎಲ್ಲ ಇತ್ತಂತೆ, ಅವ್ರ ಹತ್ರ ಟೆಕ್ನಿಕ್ ಎಲ್ಲ ಇತ್ತಂತೆ. ಅದು ಆ ಥರ ಈಗಲೂ ಇದೆ ಅದು ಪ್ರಮಾಣ. ಮತ್ತು ಮಾಂದಾತೃವಿನ ಉಪಾಖ್ಯಾನ, ಮಾಂದಾತ ಓಂಕಾರೇಶ್ವರದಲ್ಲಿ ಕೂಡ ಅವರೇ ಎಲ್ಲ ಮುಂಚೆ ಅವ್ರದ್ದೇ ಸ್ಟೋರಿ ಇರುತ್ತೆ, ಮಾಂದಾತನ ಸ್ಟೋರಿ. ಮತ್ತು ಮಾಂದಾತ ಪರ್ವತನ ಹೆಸರು ಇದೆ. ಮತ್ತು ಫಸ್ಟು ಮನುಗಳಲ್ಲಿ ಒಂದು ಹೆಸರೇನೋ ಇರುತ್ತೆ ಮಾಂದಾತ. ಈ ರಘುವಂಶದಲ್ಲಿ ಫಸ್ಟ್ ಪರ್ಸನ್ ಆತನೇ ಆಗಿರ್ತಾನೆ. ಮತ್ತು ಜಂತುಪಾಖ್ಯಾನ, ಇದರಲ್ಲಿ ಸೋಮಕ ರಾಜನು ಬ್ರಹ್ಮಪುತ್ರರನ್ನು ಪಡೆಯುವ ಸಲುವಾಗಿ ಪುತ್ರಯಾಗವನ್ನು ಮಾಡಿದ ಕಥೆ ಇದೆ. ಅನಂತರದಲ್ಲಿ ಅತ್ಯುತ್ತಮವಾದ ಶೇನ ಕಪೋತಿ
ಅವರ ಆಖ್ಯಾನ ಬರುತ್ತೆ. ಮತ್ತು ಇಂದ್ರ ಮತ್ತು ಅಗ್ನಿಗಳು ಶಿಬಿ ಚಕ್ರವರ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಗಿಡುಗ ಪಾರಿವಾಳಗಳ ರೂಪಗಳನ್ನು ಧರಿಸಿ ಬರುವ ಕಥೆ ಇರುತ್ತೆ. ಅದು ಗಿಡಿಗ ಅಂದ್ರೇಗನ ಅದು ರಣಹದ್ದು ಕ್ಯಾಟಗರಿಲಿ ಏನೋ ಬರುತ್ತೆ ಅನಿಸುತ್ತೆ. ಅನಂತರದಲ್ಲಿ ಅಷ್ಟಾವಕ್ರಿಯೋಪಾಖ್ಯಾನ, ಅಷ್ಟಾವಕ್ರದೆಲ್ಲ ಎಲ್ಲ ಸ್ಟೋರಿಗಳು ಬಂದುಬಿಡುತ್ತೆ ಇದರಲ್ಲಿ. ಅದ್ರ ಅದರಲ್ಲಿ ಜನಕನ ಯಾಗ ಸಮಯದಲ್ಲಿ ಆಸ್ಥಾನ ಪಂಡಿತನಾದ ವಂದಿಯೊಡನೆ ಅಷ್ಟಾಕ್ರಮಣ ಮಾಡಿದ ವಾದ ಪ್ರಕರಣ ಇದು. ಇಬ್ಬರಿಗೂ ಶಾಸ್ತ್ರಾರ್ಥ ನಡೆಯುತ್ತೆ ಅಲ್ಲಿ. ವರುಣನ ಎಲ್ಲ ಅದೇ ಸಮುದ್ರ ಅನ್ನೋದು, ತ್ರೇತ ಅದು, ಕೃತಿ ಇದ್ದದ್ದು ಎಲ್ಲ ಸ್ಟೋರಿಗಳು ಬಂದುಬಿಡ್ತವೆ ಇದರಲ್ಲಿ. ಆಸ್ಥಾನ ಪಂಡಿತನಾದ ವಂದಿಯೊಡನೆ ಅಷ್ಟಾವಕ್ರನು ಮಾಡಿದ ವಾದ ಪ್ರಕರಣವಿದೆ. ಮತ್ತು ವರ್ಣನ ಮಗನಾದ ನೈಯಾಯಿಕ ಶ್ರೇಷ್ಠವಾದ ತರ್ಕ ಪಂಡಿತನಾಗಿರ್ತಾನೆ ಈ ವಂದಿ. ಅಷ್ಟಾವಕ್ರನೊಡನೆ ಮಾಡಿದ ವಾದದಲ್ಲಿ ಸೋತೋಗ್ತಾನೆ. ಅಷ್ಟಾವಕ್ರನಿಗೆ ಗೆಲ್ತಾನೆ. ಸಣ್ಣ ಹುಡುಗ ಆಗಿರ್ತಾನೆ, ಗೆಲ್ತಾನೆ. ಅಷ್ಟಾವಕ್ರನು ವಂದಿಯನ್ನು ಜಯಿಸಿ ತನ್ನ ತಂದೆಯನ್ನು ಸಮುದ್ರದಿಂದ ಪಡೆದುಕೊಂಡು ಕತೆ ವಾಪಸ್ಸಿಗೆ ತಗೊಂಡೋಗ್ತಾನೆ. ಅನಂತರ ಯವಕೃತೋಪಾಖ್ಯಾನ, ರೈಬ್ಯೋಪಾಖ್ಯಾನ, ಪಾಂಡವರಿಂದ ಗಂಧಮಾದನ ಪರ್ವತದ ಯಾತ್ರೆ, ನಾರಾಯಣಾಶ್ರಮದಲ್ಲಿ ವಿಶ್ರಾಂತಿ, ಸೌಗಂಧಿಕ ಪುಷ್ಪವನ್ನು ತರುವುದಕ್ಕಾಗಿ ದ್ರೌಪದಿಯು ಭೀಮನನ್ನು ಪ್ರಾರ್ಥಿಸುವುದು, ಹೋಗುವ ಹಾದಿಯಲ್ಲಿ ಭೀಮನಿಂದ ಹನುಮತ್ ದರ್ಶನ. ಹನುಮಂತ ಕೋತಿ ರೂಪದಲ್ಲಿ ಬಂದುಬಿಟ್ಟು ಬಾಲ ಅಡ್ಡ ಇಟ್ಟಿರ್ತಾನೆ ದಾರಿಗೆ. ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಕೋತಿ ಯಾರು ನೀನು ಬಾಲ ತೆಗಿ ಅಂತಾನೆ. ಅಯ್ಯೋ ನನಗೆ ವಯಸ್ಸಾಗ್ಬಿಟ್ಟಿದೆಯಪ್ಪ, ನೀನೇ ಸ್ವಲ್ಪ ಪಕ್ಕಕ್ಕೆ ತೆಕ್ಕೊಂಡು ಹೋಗು, ಎತ್ತಕ್ಕಾಗ್ತಾಯಿಲ್ಲ ಅಂದ್ರೆ ಫಸ್ಟು ಈ ಲಾಸ್ಟ್ ಬೆರಳಿಂದ ತೆಗೆದು ಪ್ರಯತ್ನ ಮಾಡ್ತಾನೆ ಕೈಲಿ ಹೂವು ಇಟ್ಕೊಂಡು. ನೋಡಿದ್ರೆ ಇಲ್ಲ ಸಾಮಾನ್ಯ. ಮತ್ತು ಎಲ್ಲ ಪರಿಶ್ರಮ ಮಾಡಿಬಿಟ್ಟು ಬಾಲ ಕೂಡ ಕಲಿಸೋದಕ್ಕಾಗೋದಿಲ್ಲ. ಮತ್ತು ಗೊತ್ತಾಗ್ಬಿಡುತ್ತೆ ಇಷ್ಟು ಶಕ್ತಿಶಾಲಿ ಹನುಮಂತನ ಬಿಟ್ಟು, ನನ್ನ ಅನುಜ ಹನುಮಂತ ಬಿಟ್ಟು ಇನ್ಯಾರು ಶ್ರೇಷ್ಠ ಇನ್ಯಾರು ಇಲ್ಲ ಅಂದ್ಬಿಟ್ಟು ಕಂಡುಹಿಡಿದ್ಬಿಡ್ತಾನೆ. ಅನುಜ ಅಣ್ಣ ಅನುಜ ಅಂತಾರೆ. ಆವಾಗ ಹನುಮತ್ ದರ್ಶನ. ಹನುಮಂತನ ಆಶೀರ್ವಾದ ಪಡೆದು ಸರೋವರವನ್ನು ರಕ್ಷಿಸುತ್ತಿದ್ದ ಯಕ್ಷ ರಾಕ್ಷಸರೊಡನೆ ಭೀಮನ ಯುದ್ಧ, ಮತ್ತು ಜಟಾಸುರ ವಧೆ, ಪಾಂಡವರಿಂದ ವೈಶಪರ್ವ ಮತ್ತು ಆರ್ಷ್ಣೀಷೇನರ ಆಶ್ರಮದಲ್ಲಿ ಸಂದರ್ಶನ. ಅಲ್ಲಿ ಜಟಾಯು, ಇಲ್ಲಿ ಜಟಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ರಾಕ್ಷಸನ ವಧೆ ಮಾಡ್ತಾನೆ ಭೀಮ. ಮತ್ತು ಹನುಮಂತನು ಈಗಲೂ ಕೂಡ ಅಲ್ಲಿ ಬಂದರ್ ಪೂಚ್ ಅಂತಾರೆ, ಎಲ್ಲಿ ಯಮುನೋತ್ರಿ ಮೇಲ್ಗಡೆ ಸಪ್ತಋಷಿ ಕುಂಡ ಅಂತಿರುತ್ತೆ. 7 ಕುಂಡಗಳು ಈಗಲೂ ಇದ್ದಾವೆ ಅಲ್ಲಿ. ಅಲ್ಲೇ ಹಿಂದುಗಡೆ ನಡ್ಕೊಂಡು ಹೋಗಿದ್ದಿದ್ದು. 9 ಜನ ಹೋಗಿದ್ವಿ. ನಾನು, ಜರ್ಮನ್ನಲ್ಲಿ ಹಿಂದೆ ಒಂದಿಬ್ಬರು ಬಂದಿದ್ದರು, ಪೋರ್ಟರ್ ಬಾಯ್ಸ್ ಅನ್ನೋ ಒಂದಿಬ್ಬರನ್ನು ಕರ್ಕೊಂಡು ಟೋಟಲ್ 9 ಜನ ಹೋಗಿದ್ವಿ. ತುಂಬ ಕಷ್ಟ ಅದು. ನಾರ್ಮಲ್ಲಾಗಿ ಫಿಟ್ಟಾಗಿ ಹೆಂಗಾಗಿರೋವರೇ ಹೋಗೋದಕ್ಕಾಗುತ್ತೆ. ಮತ್ತು ನಾವು ಹೋಗಿದ್ದು ಸ್ವಲ್ಪ ಬೇಗ ಹೋಗ್ಬಿಟ್ವಿ, ಇನ್ನೊಂದು ಮಂತ್ ಲೇಟ್ ಹೋಗಬೇಕಾಗಿತ್ತು. ಈ ಶರದ್ ಪೂರ್ಣಿಮಾ ದಿವಸ ಹೋಗಿದ್ವಿ, ಆಗಸ್ಟಲ್ಲಿ ಬರುತ್ತಲ್ಲ ಶ್ರಾವಣ ಪೂರ್ಣಿಮೆ. ಅದಾದಮೇಲೆ ನೆಕ್ಸ್ಟು ಪೂರ್ಣಿಮೆಗೆ ಹೋಗಿದ್ದಿದ್ರೆಗೇನ ಸ್ವಲ್ಪ ಗ್ಲೇಸಿಯರ್ಸ್ ಎಲ್ಲ ಕರಿ ಸ್ವಲ್ಪ ದಾರಿ ಇರ್ತಾಯಿತ್ತು. ಆ ಹೋಗೋ ಸಮಯವೆಲ್ಲ ಗಟ್ಟಿ ಗ್ಲೇಸಿಯರ್ಸ್, ಕಳ್ಳು ಇದ್ದಂಗೆ ಇರುತ್ತೆ. ಸ್ಲಿಪ್ ಆದರೆ ಅಲ್ಲಿಂದ 6-7 ಕಿಲೋಮೀಟ್ರು ಜಾರೆ ಬಂಡಿಯಲ್ಲಿ ಜಾರ್ಕೊಂಡ್ಬಂದು ಕೆಳಗಡೆ ಬಿದ್ದು ಸಾಯೋದೆ. ಏನು ದಿಕ್ಕು ಸಿಗೋದಿಲ್ಲ, ಫುಲ್ಲು ಸ್ಲೋಪಲ್ಲಿ, ತುಂಬ ಭಯಂಕರ. ಅಲ್ಲಿ ಬಂದರ್ ಪೂಚ್ ಅಂತ ಒಂದು ಹೈಟ್ ಪ್ಲೇಸ್ ಇದೆ. 21,000 ಫೀಟ್ ಇದೆ ಅದು. ಆಲ್ಮೋಸ್ಟ್ ಎವರೆಸ್ಟ್ 22,000 ಏನೋ ಅನಿಸುತ್ತೆ. ಎವರೆಸ್ಟ್ಗಿಂತ ಸ್ವಲ್ಪ ಕಡಿಮೆ ಅಷ್ಟೇ, ಹೆಚ್ಚು ಕಡಿಮೆ ಅಷ್ಟು ಹೈಟಲ್ಲಿ. ಯಾವಾಗಲೂ ಅಲ್ಲಿ ಐಸು ಅನೇಕ ಕಾಲದಿಂದ ಅಲ್ಲಿ ಇದ್ದಿದ್ದಕ್ಕೆ ಅಲ್ಲೇ ಎಲ್ಲ ಸ್ಫಟಿಕಲ್ಲಿ ಸಿಗೋದು. ಐಸೇ ಹೆಚ್ಚು ವರ್ಷ ಅದರೇನ ಅದು ಸ್ಫಟಿಕ ಥರ ಆಗುತ್ತೆ. ಸ್ಫಟಿಕನೇ ಅಲ್ಲ, ಬ್ಲೂ ಎಮಿರಾಲ್ಡ್ಸ್ ಅವೆಲ್ಲ ಸ್ಟೋನ್ಸ್ ಇರ್ತಾವೆಲ್ಲ, ತುಂಬ ಕಾಸ್ಟ್ಲಿ ಅವೆಲ್ಲ. ಅವೆಲ್ಲ ಆ ಬಂದರ್ ಪೂಚ್ ಆ ಪರ್ವತದಲ್ಲಿ ಸಿಗ್ತವೆ. ಅಲ್ಲೊಬ್ಬ ರಾಮ್ ಭರೋಸಾ ದಾಸಿ ಅಂತ ಒಬ್ಬ ವೈಷ್ಣವರು ಇರ್ತಾರೆ ಅಲ್ಲಿ ಯಮುನೋತ್ರಿ ಅಂತ. ಅವ್ರಿಗೆ 100 ವರ್ಷ ಮೇಲೆ ಹೆಚ್ಚು ಇದ್ದಾರೇನೋ ಗೊತ್ತಿಲ್ಲ. ಅವರು ಅಲ್ಲಿ ತನಕ ಹನುಮಂತ ಹುಡ್ಕೊಂಡು ಹೋಗಿದ್ರಂತೆ. ಹೋದ್ರೆಗಾನೆ ಇನ್ನು ಬರೋ ದಾರಿಯಲ್ಲಿ ಇಷ್ಟು ದೊಡ್ಡ ಕಲ್ಲು ಜೊತೆಗೆ ತೊಗೊಂಬಂದಿದಂತೆ, ಬ್ಲೂ ಕಲರಾಗಿ. ಐಸೇ ಹಂಗೆ ಆಗ್ಬಿಟ್ಟಿರ್ತಂತೆ ಕಲ್ಲು. ಇನ್ನು ಸುಮಾರು ಒಂದು ಬೆಟ್ಟನೇ ಇತ್ತಂತೆ ಅಂಥದ್ದು.
ಬಟ್ ಅಲ್ಲಿ ತನಕ ಹೋಗೋದು ತುಂಬ ಕಷ್ಟ. ಅವರಂದರೆ ನೇಪಾಳ ಶರೀರ, ನೇಪಾಳದಲ್ಲೆಲ್ಲ ಬೆಟ್ಟಗಳು ಎಷ್ಟು ಈಸಿಯಾಗಿ ಹತ್ತುತ್ತಾರೆ ಗೊತ್ತಾ ಅವರು. ಏನು ಕಟ್ಟಿಗೆ ಇಲ್ದಿರೇ ಸಪೋರ್ಟ್ ಇದ್ದರೆ ಹಂಗೆ ನಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಆದರೂ ಕೂಡ ಅವರು ಅವತ್ತು ಸತ್ತೋಗ್ತಿದ್ರಂತೆ, ಏನೋ ಪರಮಾತ್ಮನೇ ಉಳಿಸಿದ್ದಾನಂತೆ. ಅದು ಈವ್ನಿಂಗ್ ರಿಟರ್ನ್ ಆಗೋಕ್ಕೆ ಒಂದೇ ದಿವಸ ಹತ್ತಿ ರಿಟರ್ನ್ ಆಗೋವಷ್ಟು ಸಮಯ ಇರಲ್ಲ, ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇನ್ನು ಮರಗಳಿರೋ ಪ್ಲೇಸ್ಗೆ ಮೇಲ್ಗಡೆಯಿಂದ ಕೆಳಗಡೆ ಬರಬೇಕಂದ್ರೆ ಸುಮಾರು ಒಂದು 10 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು, ಅಷ್ಟು ಮೇಲೆ ಕೊಟ್ಟೋಗ್ಬಿಟ್ಟಿರ್ತಾರೆ. ಮೇಲ್ಗಡೆ ಏನು ಮರ ಗಿಡ ಏನು ಹುಲ್ಲು ಕಡ್ಡಿ ಕೂಡ ಸಿಗೋದಿಲ್ಲ. ಆ ಲೆವೆಲ್ಗೆ ಬರಬೇಕಂದ್ರೆ 10 ಕಿಲೋಮೀಟರ್ಸ್ ಡೌನ್ ಬರಬೇಕಂದ್ರೆ ಈಗ ಬೇಗ ಬೇಗ ಬರಬೇಕು. ಅಲ್ಲಿ ಬೇಗ ಕತ್ಲಾಗೋಗ್ತಾ ಇತ್ತಂತೆ. ಮತ್ತು ಏನೋ ಮಾಡಿ ಹಂಗೆ ಹಿಂಗೆ ಸ್ವಲ್ಪ ಬುದ್ಧಿ ಪ್ರಕಾಶನ ಉಪಯೋಗಿಸಿ ಬಂದ ದಾರಿನ ಹಂಗೆ ಹಿಂಗೆ ನೋಡಿಕೊಂಡು ಅಲ್ಲಿ ಮರಗಳು ಇರೋ ಪ್ಲೇಸಿಗೆ ಬಂದುಬಿಟ್ಟು ಒಂದು ಹಳೆ ಮರ ಒಂದು ಬಿದ್ದಿತ್ತಂತೆ. ಹಳೆ ಮರನ ಒಂದು ಮ್ಯಾಚಿಸ್ ಅವೆಲ್ಲ ಜೊತೆಗೆ ಇಟ್ಕೊಂಡಿದ್ದಂದ್ರೆ ಅದನ್ನು ಬೆಂಕಿ ಹಚ್ಚಿಬಿಟ್ಟು ಆ ಬೆಂಕಿಯಲ್ಲೇ ಕಾಲೆಲ್ಲ ಇಟ್ಟುಬಿಟ್ಟು ಸ್ವಲ್ಪ ಮತ್ತೆ ಹೀಟ್ ಮಾಡ್ಕೊಂಡ್ಬಿಟ್ರಂತೆ. ಇಲ್ಲಾಂದರೆ ಐಸ್ನಲ್ಲಿ ಒಂದು 10-15 ನಿಮಿಷದಲ್ಲಿ ಸತ್ತೋಗ್ಬಿಡ್ತಾರೆ. ಜಾಸ್ತಿ ನೆಗ್ಲೆಕ್ಟ್ ಮಾಡಿಬಿಟ್ರೆ ಎಲ್ಲ ಜಾಮ್ ಆಗಿಬಿಡುತ್ತೆ ಕಂಪ್ಲೀಟ್. ಮತ್ತು ಅದು ಇದು ಪಕ್ಷಪಾತ ಥರ ಬಂದ್ಬಿಡುತ್ತೆ, ಲಕ್ವ ಹೊಡೆದಂಗೆ. ಆ ಥರ ಹನುಮಂತನ ಹುಡುಕೋ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ ಈ ಥರ ಕೂಡ. ಅದಕ್ಕೆ ಭೀಮನಿಗೆ ಮಾನಸ ಸರೋವರ ಇಲ್ಲಾದರೆ ಆ ಬೆಟ್ಟದ ಹೆಸರೇ ಬಂಧರ್ ಕೂಲ್ಸ್ ಅಂತ ಇಟ್ಬಿಟ್ಟಿದ್ದಾರೆ. ಬಟ್ ತುಂಬ ದುರ್ಗಮ ಆಗಿರುತ್ತೆ ಅದು. ಸಪ್ತ ಚಿರಂಜೀವಿಗಳಂತ ಇರ್ತಕ್ಕಂಥ ಶಾಸ್ತ್ರನೂ ಒಪ್ಪಿದೆ. ವ್ಯಾಸ ಭಗವಾನ್ ಹನುಮಂತರು ನಮ್ಮ ಯೋಗ್ಯತೆ ಇದ್ದರೆ ನಾವು ಅದನ್ನು ದರ್ಶನ ಪಡ್ಕೋಬೋದು. ಎಲ್ಲರಿಗೂ ಮನಸ್ಸಲ್ಲಿರುತ್ತೆ ಶ್ರೇಷ್ಠವಾದ ಗುರು ಬೇಕು, ಶ್ರೇಷ್ಠವಾದ ಗುರು ಬೇಕು ಅಂತ. ನೀನು ಶ್ರೇಷ್ಠವಾದ ಶಿಷ್ಯನಾಗುವ ಅಂಥ ಗುರುಗಳಿದ್ದಾರೆ. ಆ ಸಾಮರ್ಥ್ಯನ ಹೊಂದಿ ಅವ್ರನ್ನ ಹೊಂದು ಮತ್ತೆ ಡಿಸ್ಕಷನ್ ಮಾಡು. ಮತ್ತು ಅವ್ರು ನಿಜವಾಗ್ಲೂ ಆ ಸಾಮರ್ಥ್ಯ ಬಂತಂದ್ರೆ ಅವ್ರು ದರ್ಶನ ಕೊಡ್ತಾರೆ ಆ ಥರ. ಮತ್ತು ಇನ್ನು ಇದರಲ್ಲಿ ದ್ರೌಪದಿಯಿಂದ ಪ್ರೋತ್ಸಾಹಿತನಾದ ಭೀಮನು ಕೈಲಾಸ ಪರ್ವತಕ್ಕೆ ಹೋದದ್ದು. ಕೈಲಾಸ ಪರ್ವತ ಅಂದರೆ ಎಲ್ಲ ಹಿಮಾಲಯದ ಕಡೆನೇ. ಮತ್ತು ಅಲ್ಲಿ ಮಣಿಮಂಥನೆ ಮೊದಲಾದ ಯಕ್ಷರೊಡನೆ ಭೀಮಸೇನನ ಯುದ್ಧ, ಕುಬೇರನೊಡನೆ ಕುಬೇರನ ಹತ್ರನೂ ಹೋಗಿರ್ತಾರೆ ಸರ್. ಪಾಂಡವರ ಸಮಾಗಮ, ಅಲ್ಲಿಯೇ ಸ್ವರ್ಗದಿಂದ ಅರ್ಜುನನನ್ನು ಆಗಮಿಸಿ ಧರ್ಮಾದಿಗಳೊಡನೆ ಸೇರಿದ ಕಥೆ ಇದೆ. ಅರ್ಜುನ ಸ್ವರ್ಗಕ್ಕೆ ಹೋಗಿರ್ತಾನೆ, ಪಾಂಡವರು ಕುಬೇರನ ಹತ್ರ ಶರೀರದಿಂದ ತುಂಬ ದುರ್ಗಮವಾದ ಸ್ಥಳ ಅದು. ಅಂಥದ್ರಲ್ಲಿ ಮಾನವ ಶರೀರದಿಂದನೇ ಇವರು ಅಲ್ಲೋಗಿರ್ತಾರೆ. ಮತ್ತು ಅಲ್ಲಿ ಅರ್ಜುನ ಇವ್ರನ್ನೆಲ್ಲ ಮೀಟ್ ಹಾಕೊಂಡು ಮತ್ತೆ ಅಲ್ಲಿ ವಾಪಸ್ ಬರ್ತಾರಂತೆ. ದಿವ್ಯಾಸ್ತ್ರಗಳನ್ನು ಇಂದ್ರನಿಂದ ಪಡೆದ ಸವ್ಯಸಾಚಿಯು ಗುರುದಕ್ಷಿಣಾರ್ಥವಾಗಿ ಹಿರಣ್ಯಪುರ ವಾಸಿಗಳಾಗಿದ್ದ ನಿವಾತಕ ವಚರೊಡನೆ ಯುದ್ಧ ಮಾಡಿದ್ದು. ಸುರಶತ್ರುಗಳಾದ ದೇವತೆಯರ ಶತ್ರುಗಳಾದ ಬಲಿಷ್ಠರಾದ ಪೌಲೋಮವರನ್ನು, ಕಾಲಕೇಯರನ್ನು ಮತ್ತು ನಿವಾತಕ ವಚರನ್ನು ಯುದ್ಧದಲ್ಲಿ ಕಿರೀಟಿಯು ಧ್ವಂಸ ಮಾಡಿದ್ದು ಅರ್ಜುನ. ಮತ್ತು ದೇವತೆಗಳಿಗೆ ಸಾಧ್ಯವಾಗದಂಥ ದೇವತೆ ಶತ್ರುಗಳನ್ನು ಗುರುದಕ್ಷಿಣೆ ಸಲುವಾಗಿ ಅವನ್ನೆಲ್ಲ ಸಾಯಿಸಿ ಬಂದಿರ್ತಾನೆ. ಮತ್ತು ಧರ್ಮರಾಜನ ಸನ್ನಿಧಿಯಲ್ಲಿ ಅರ್ಜುನನು ತಾನು ಪಡೆದುಕೊಂಡು ಮಹಾಸ್ತ್ರಗಳ ಪ್ರದರ್ಶನ ಮಾಡಲಿಚ್ಛಿಸಿದ್ದು. ಆ ಸಮಯಕ್ಕೆ ಸರಿಯಾಗಿ ನಾರದರ ಆಗಮನೆ ಮಹಾಸ್ತ್ರಗಳ ಪ್ರದರ್ಶನವನ್ನು ನಿಷೇಧಿಸಿದ್ದು. ಅಂದರೆ ಈಗ ಶಸ್ತ್ರಗಳನ್ನು ಅಡ್ವರ್ಟೈಸ್ ಮಾಡಬಾರ್ದು ಅಂತ ನಿಲ್ಲಿಸ್ಬಿಡ್ತಾನೆ, ಸೀಕ್ರೆಟ್ ಆಗಿರಬೇಕಂತ. ಮತ್ತು ಗಂಧಮಾದನ ಪರ್ವತದಿಂದ ಪಾಂಡವರ ಅವರೋಹಣ, ಮತ್ತು ನಿಬಿಡವಾದ ಅರಣ್ಯ ಪ್ರದೇಶದಲ್ಲಿ ಮಹಾಸರ್ಪ ಒಂದು ಭೀಮನನ್ನು ಬಂಧಿಸಿದ್ದು. ಇದು ಕೂಡ ಒಳ್ಳೆಯ ಸ್ಟೋರಿ ಇರುತ್ತೆ. ಅದು ಯಾರಿಗೂ ಶಾಪ ಆಗಿಬಿಟ್ಟು ದೊಡ್ಡ ಹೆಬ್ಬಾವಾಗಿಬಿಟ್ಟಿರ್ತಾರೆ. ಅವಾಗ ಬಂದ್ಬಿಟ್ಟು ಭೀಮ ಹೋಗ್ತಿದ್ರೆ ಭೀಮನ ಇಟ್ಕೊಂಡ್ಬಿಟ್ಟಿರ್ತಾನೆ. ಅದು ಎಷ್ಟು ಬಲ ಅಂದರೆ ಭೀಮ ಏನು ಮಾಡಿದ್ರೂ ಕೂಡ ಇನ್ನೇನು ಎಲ್ಲ ಸುಟ್ಟುಬಿಟ್ಟು ಇನ್ನೇನು ನುಂಗ್ಬಿಟ್ಟು ಹೋಗ್ತಾ ಇರುತ್ತೆ. ಅವರ ಅಣ್ಣನ ಯುಧಿಷ್ಠಿರನೋ ಧರ್ಮರಾಜನ ಅದನ್ನು ಜೋರಾಗಿ ಕಿರಿಸ್ತಾನೆ. ಆ ಹೆಸರು ಕೇಳಿಬಿಟ್ಟಿದ್ದು, ಧರ್ಮರಾಜನ ಹೆಸರು ತಗೊಳ್ತಾ ಇದ್ದೆ, ನೀನು ಯಾರು ಅಂತ ಕೇಳುತ್ತೆ. ಅದು ನಾನು ಅವರ ಅನುಜ ಅಂದ್ಬಿಟ್ಟು, ಅಯ್ಯೋ ಅಂಥ ಮಹಾಪುಣ್ಯಾತ್ಮನ ತಮ್ಮನ ನೀನು ಅಂತ. ಆವಾಗ ಗೊತ್ತಾಗುತ್ತೆ ಧರ್ಮರಾಜನ ಪವರ್ ಏನು ಅಂದ್ಬಿಟ್ಟು. ರಾಮಾಯಣದಲ್ಲೂ ಕೂಡ ಲಾಸ್ಟ್ ಯುದ್ಧದಲ್ಲೇ ರಾಮನ ಪರಾಕ್ರಮ ಹೆಚ್ಚು ಕಾಣೋದು. ಅಲ್ಲಿ ತನಕ ನೋಡೋ ಸ್ಟೋರಿ ಎಲ್ಲ ನೋಡ್ತಾ ಇದ್ರೆ ಏನು ನಾರ್ಮಲ್ ಪರ್ಸನ್ ಆಗಿರ್ತಾನೆ. ಬಟ್ ಅವನ ಸುತ್ತಮುತ್ತ ಇರೋ ಹನುಮಂತ ಇವರು ಪವರ್ಫುಲ್ ಕ್ಯಾರೆಕ್ಟರ್ಸು. ಅವರೇ ಅವನಿಗೆ ಸರೆಂಡರ್ ಆಗ್ತಿದ್ದಂತೆ ರಾಮನ ಕ್ಯಾರೆಕ್ಟರ್ ಏನಂತ ನಾವು ಅನುಮಾನದಿಂದ ತಿಳ್ಕೋಬೇಕು. ಆ
ಇವನು ವಾಲಿ ಅನ್ಕೊಂಡಂತೆ ಹಬ್ಬ, ವಾಲಿಯಲ್ಲಿ ಸುಗ್ರೀವ. ನಾನು ರಾಮನ ಸ್ನೇಹಿತನಾಗಿಬಿಟ್ಟಿದ್ದೀನಿ, ಶತ್ರು ಆಗಿದ್ದಿದ್ರೆ ಮುಗಿದೋಗ್ಬಿಡ್ತಿದ್ದೆ ಅಂದ್ಬಿಟ್ಟು. ಹನುಮಂತ ಅನ್ಕೊಂತಾನಂತೆ ಹಬ್ಬ, ನಾವು ಸುಮ್ಮನೆ ಏನೋ ನಮ್ಮ ಅವಶ್ಯಕತೆ ಇದೆ ಅಂದ್ಬಿಟ್ಟು ನಮ್ಮ ಹೆಲ್ಪ್ ಸುಮ್ಮನೆ ತಗೋತಾ ಇದ್ದಾರೆ ಅಷ್ಟೇ ಹೊರತು ಇಷ್ಟೊಂದು ಪರಾಕ್ರಮ, ಇಷ್ಟೊಂದು ಶಕ್ತಿಶಾಲಿ ನಮ್ಮ ಅವಸರ ಆದರೆ ಏನಿರುತ್ತೆ ಅಂತ. ಮತ್ತು ಲಕ್ಷ್ಮಣ ಅನ್ಕೊಂಡಂತೆ ಅಯ್ಯೋ, ನಾನು ಸ್ವಂತ ತಮ್ಮ ಆಗಿದ್ದಕ್ಕೆ ಕುಡಿದು ಬಿಟ್ಟಿದ್ದೀನಿ, ಏನಾದರೂ ರಾವಣನ ಅಣ್ಣ ತಮ್ಮ ಆಗಿದ್ದರೆ ಏನು ಗತಿ ಗೊತ್ತು ಅಂದ್ಬಿಟ್ಟು. ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತಂತೆ ರಾಮನ ಪರಾಕ್ರಮ, ಆ ಸ್ಪೀಡು, ಆ ಪವರ್ ನೋಡಿಬಿಟ್ಟು ಅಷ್ಟು ಪರಾಕ್ರಮವಾಗಿ ಯುದ್ಧ ಮಾಡಿರ್ತಾನೆ. ಕೋಟಿ ಅಂತರ ಜನ ಸತ್ತಿರ್ತಾರೆ ರಾಮಾಯಣ ಯುದ್ಧದಲ್ಲಿ, ತುಂಬ ದೊಡ್ಡ ಸಂಖ್ಯೆ ಇರುತ್ತೆ ಅಲ್ಲಿ. ಮತ್ತು ಅದೇ ಥರ ಇಲ್ಲಿ ಧರ್ಮರಾಜನು ಎಷ್ಟು ಪವರ್ಫುಲ್, ಎಷ್ಟು ಧರ್ಮಾತ್ಮ ಅನ್ನೋದು ಆ ಯಕ್ಷ ಪ್ರಶ್ನೆಯಲ್ಲೂ ಕೂಡ ಅಷ್ಟೇ. ಎಷ್ಟು ಬಲವಂತ ಆದರೆ ಅರ್ಜುನ, ಭೀಮ ಎಲ್ಲ ಅಲ್ಲಿ ಸರೋವರದಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ. ಧರ್ಮರಾಜ ಹೋಗಿ ಸತ್ತಿರೋನ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬದುಸ್ಕೊತಾನೆ. ಆವಾಗ ಗೊತ್ತಾಗುತ್ತೆ ಯಾರು ಪವರ್ಫುಲ್ ಪಂಚಪಾಂಡವರಲ್ಲಿ. ಇಲ್ಲಿ ಹಾವು ಬಂದಿ ಮಾಡಿದಾಗ ಭೀಮನಿಗೆ ಗೊತ್ತಾಗುತ್ತೆ. ಅವನ ಅಭಿಮಾನ ಇರುತ್ತೆ, ನಾನೇ ತುಂಬ ಬಲವಂತ, ನನ್ನಿಂದ ಗಾಡಿ ನಡೀತಾ ಇದೆ ಅಂತ ಅಂದ್ಕೊಂಡಿರ್ತಾನೆ. ಧರ್ಮರಾಜ ಅಂದರೆ ಏನಂತ ಅವಾಗ ಭೀಮನ್ ಕೂಡ ಅರ್ಥ ಆಗುತ್ತೆ. ಆ ಹೆಸರು ಕೇಳಿ ಬಿಟ್ಬಿಟ್ಟಿರ್ತಾನೆ ಆ ಭೀಮನನ್ನು, ಆ ಹಾವು. ಅದೆಲ್ಲ ಸ್ಟೋರಿ ಬರುತ್ತೆ. ಮತ್ತು ಸರ್ಪ ಕೇಳಿದ ಪ್ರಶ್ನೆಗಳಿಗೆ ಧರ್ಮಜನು ಸಮಂಜಸವಾದ ಉತ್ತರಗಳನ್ನು ಕೊಟ್ಟಿರ್ತಾನೆ. ಅಲ್ಲಿ ಸರ್ಪಗಳು ಕ್ವಶನ್ಸ್ ಕೇಳುತ್ತೆ. ಸರ್ಪದಿಂದ ಭೀಮನ ವಿಮೋಚನೆ, ಕಾಮ್ಯಕ ವನಕ್ಕೆ ಪಾಂಡವರ ಪುನರಾಗಮನ, ಕಾಮ್ಯಕ ವನದಲ್ಲಿ ಪಾಂಡವರಿದ್ದಾರೆಂಬ ವಾರ್ತೆಯನ್ನು ಕೇಳಿ ಕಾಮ್ಯಕ ವನಕ್ಕೆ ವಾಸುದೇವನ ಆಗಮನ, ಮಾರ್ಕಂಡೇಯರಿಂದ ಮಾರ್ಕಂಡೇಯ ಋಷಿಗಳು ಬಂದು ಅವ್ರದ್ದೆಲ್ಲ ಪ್ರವಚನ ಎಲ್ಲ ಇರುತ್ತೆ. ಇನ್ನು ಮಹರ್ಷಿಗಳೆಲ್ಲ ಯಾವಾಗ ಎಂಟ್ರಿ ಕೊಡ್ತಾ ಇರ್ತಾರೋ ಇನ್ನು ಮೋಕ್ಷ ಪುರುಷಾರ್ಥದಾಗೆ ಇರುತ್ತೆ ಎಲ್ಲ. ಮತ್ತು ವೇಣಪುತ್ರನಾದ ಪೃಥುವಿನ ಕತೆ, ಮತ್ತು ತಾರ್ಕ್ಷ ಸರಸ್ವತಿ ಸಂವಾದ, ಮತ್ಸ್ಯೋಪಾಖ್ಯಾನ, ಮಾರ್ಕಂಡೇಯ ಸಮಾಸೋಪಾಖ್ಯಾನ ಮಾರ್ಕಂಡೇಯ ಋಷಿಗಳದ್ದು, ಮತ್ತು ಐಂದ್ರದ್ಯುಮ್ನೋಪಾಖ್ಯಾನ, ಸುಮಾರು ಕಥೆಗಳು ಬರ್ತವೆ ಇದರಲ್ಲಿ. ದುಂದುಮಾರನ ಕತೆ, ಪ್ರತಿವ್ರತೋಪಾಖ್ಯಾನ, ಅಂಗೀರಸೋಪಾಖ್ಯಾನ. ಅಂಗೀರಸರದು ಅಂಥ ಇಂಥ ಉಪದೇಶ ಇಲ್ಲ, ಡೈರೆಕ್ಟು ವೇದಾಂತ. ಅವರು ಅಷ್ಟಾವಕ್ರಂತಾರೆ, ಡೈರೆಕ್ಟು ಸ್ವರೂಪನ ಬಿಟ್ಟು ಆ ಕಡೆ ಈ ಕಡೆ ಬರೋದೇ ಇಲ್ಲ. ಅಂಗೀರಸರದು ಭಯಂಕರವಾಗಿರುತ್ತೆ. ಅಂಗೀರಸರದು ಸ್ಟೋರಿ ಬರುತ್ತೆ. ಮತ್ತು ದ್ರೌಪದಿ ಸತ್ಯಭಾಮೆಯರ ಸಂವಾದ, ಮತ್ತು ಕಾಮಿಕವನದಲ್ಲಿ ದ್ವೈತವನಕ್ಕೆ ಪಾಂಡವರ ಪುನರಾಗಮನ, ದುರ್ಯೋಧನನ ಘೋಷಯಾತ್ರೆ, ಗಂಧರ್ವರಿಂದ ದುರ್ಯೋಧನನ ಬಂಧನ, ಗಂಧರ್ವರು ಬಂಧನ ಮಾಡಿಬಿಟ್ಟಿರ್ತಾರೆ. ಧರ್ಮರಾಜನ ನಿರ್ದೇಶದಂತೆ ಕಿರೀಟಿಯಿಂದ ದುರ್ಯೋಧನನ ಬಂಧ ವಿಮೋಚನ, ಯುಧಿಷ್ಠಿರನ ಸ್ವಪ್ನದಲ್ಲಿ ಜಿಂಕೆಯ ದರ್ಶನ. ಏನು ಮತ್ತು ಜಿಂಕೆಯ ದರ್ಶನ ಅದು ಅನಿಷ್ಟನೂ ಏನೋ ಗೊತ್ತಿಲ್ಲ, ಏನೋ ಒಂದು ಸೂಚನೆ ಇರುತ್ತೆ ಜಿಂಕೆಯ ದರ್ಶನ. ನಾವು ಸಪ್ತಋಷಿ ಬೆಟ್ಟಕ್ಕೆ ಹೋದಾಗ ಅವನು ಅಲ್ಲಿನ ಪೋಟರ್ಸು ಜಿಂಕೆ ಒಂದು ಅಡ್ಡ ಬಂತು. ಜಿಂಕೆ ಬಂದರೆ ಇಲ್ಲ ಗುರುಗಳೇ, ಇವತ್ತು ನಮಗೆ ಏನು ಒಳ್ಳೆಯದಾಗೋ ಥರ ಇಲ್ಲ, ನಾವು ಅಂದ್ಕೊಂಡ ಕೆಲಸ ಆಗೋದಿಲ್ಲ ನೋಡಿ. ಜಿಂಕೆ ಅದು ಸೂಚನೆ ಅಂತೇನು, ಹೋದ ಕೆಲಸದಲ್ಲಿ ಹೋಗಬೇಡಿ ಮುಂದೆ ಏನು ಅಂದ್ಬಿಟ್ಟು. ಮತ್ತು ಸ್ನೋ ಲೆಪರ್ಡ್ಸ್ ಎಲ್ಲ ಇತ್ತು, ನಾವು ನೋಡಿದ್ವಿ. ಡೇಂಜರ್ ಇತ್ತು ಆವತ್ತು. ಸ್ನೋ ಲೆಪರ್ಡ್ಸ್ ಅದು ಮೇಲ್ಗಡೆ ಇರ್ತವೆ ಅಲ್ಲಿ. ಬಟ್ ಏನೋ ನಮ್ಮದು ಪ್ರಾರಬ್ಧ ಚೆನ್ನಾಗಿತ್ತು. ಅವೇನಾಟೆ ನಾವು 9 ಜನ ಇದ್ವಲ್ಲ, ಅದರಿಂದ ಬರೋಕ್ಕಾಗಲಿಲ್ಲ ಅನಿಸುತ್ತೆ. ಗ್ರೀನರಿ ಏನಿರೋದಿಲ್ಲ. ನಾವು ಅದೇ ಪ್ರಶ್ನೆ ಕೇಳಿದ್ವಿ, ಈ ಐಸ್ನಲ್ಲಿ ಏನು ಒಂದು ನೀರು ಬಿಟ್ಟರೆ ಇನ್ನೇನು ಒಂದು ಪದಾರ್ಥ ಇಲ್ವಲ್ಲ. ಅದು ಜಿಂಕೆ ಮೇಕೆ ಒಂದಿರುತ್ತೆ ಅಲ್ಲಿ. ಆ ಐಸ್ನಲ್ಲಿ ಎಷ್ಟು ಗಟ್ಟಿಗಿರುತ್ತಂದರೆ, ಈಗ ನಾವೆಲ್ಲ ಬ್ಯಾಂಬೂ ಸ್ಟಿಕ್ಕಿಗೆಲ್ಲ ಮುಳ್ಳು ಥರ ಎಲ್ಲ ಶಾರ್ಪ್ ಎಡ್ಜಿಗೆ ಮಾಡಿಕೊಂಡು ಗ್ರಿಪ್ ಶೂಸ್ ಎಲ್ಲ ಹಾಕ್ಕೊಂಡು ಚುಚ್ಕೊಂಡು ಹತ್ತಾಯಿದ್ದೀವಿ. ಅಂಥ ಸ್ಲೋಪಲ್ಲಿ, ಹಿಂಗಿರೋ ಸ್ಲೋಪಲ್ಲಿ ಆ ಮೇಕೆ ಓಡುತ್ತೆ, ರನ್ನಿಂಗ್ ರೇಸ್ ಮಾಡುತ್ತೆ. ಅಂದರೆ ಅದ್ರದ್ದು ಕಾಲಲ್ಲಿ ಏನಿರುತ್ತೆ ಅದು ಗ್ರಿಪ್ ಸಿಗುತ್ತಂತೆ ಅದಕ್ಕೆ. ಹೌದು. ಮತ್ತು ನಾನು ಕೇಳಿದೆ, ಮತ್ತು ಇಲ್ಲೇನು ಮಾಡ್ತಾಯಿದ್ದವು ಈ ಐಸ್ನಲ್ಲಿ ಗ್ಲೇಸಿಯರ್ಗಳ ಮೇಲೆ ಇವೇನಕ್ಕಿತ್ತು, ಕೆಳಗಡೆ ಹುಲ್ಲು ಪಳ್ಳಿರೋ ಕಡೆ ಇರಬೇಕಲ್ಲ. ಅಂದರೆ ಗುರುಗಳೇ, ಈ ಮೇಲ್ಗಡೆ ಕಲ್ಲು ಮೇಲೆ ಗ್ರೀನ್ ಕಲರ್ ಆಲ್ಗೆ ಥರ ಏನು ಕಾಣಿಸ್ತಾ ಇದೆ, ಪಾಚಿ ಥರ, ಅದು ಶಿಲಾಜಿತ್ ಅಷ್ಟು ಪವರ್ಫುಲ್ ಆಗಿರುತ್ತಂತೆ ಅದು.
ಆ ಜಿಂಕೆಗಳು ಮೇಕೆಗಳಿಗೆ ಅದೇ ಇರುತ್ತೆ ಫುಡ್ ಅದು. ಅದಷ್ಟು ಅಲ್ಲೇ ಅಂಥ ಒಂದು ಬಳ್ಳಿಯಿಂದನೇ ಅಂತ ಶಿಲಾಜಿತ್ ಅವೆಲ್ಲ ತಯಾರಾಗೋದು. ಅಷ್ಟು ಪವರ್ಫುಲ್ ಇರುತ್ತೆ, ಇದೇ ಅದರ ಆಹಾರ ಅಂದ್ಬಿಟ್ಟು. ಸ್ನೋ ಲೆಪರ್ಡ್ಸು ಆ ಇರ್ತವೆ, ಈ ಜಿಂಕೆಗಳು ಮೇಕೆ ಥರ ಇರೋದು ಅವು ಅಲ್ಲೇ ಇರ್ತವೆ ಆ ಥರ. ಮತ್ತು ಯುಧಿಷ್ಠಿರ ಸ್ವಪ್ನದಲ್ಲಿ ಜಿಂಕೆಯ ದರ್ಶನ ಬರೋದು, ಮತ್ತು ಕಾಮ್ಯಕ ವನಕ್ಕೆ ಪಾಂಡವರ ಪುನರ್ನಿರ್ಗಮನ, ವ್ರೀಹಿ ದೌನಿಕ ಸಮಾಖ್ಯಾನ, ಯಾರ್ಯಾರೋ ಸ್ಟೋರಿಗಳು ಬರ್ತಾವೆ, ಅವ್ರ ಹೆಸರುಗಳೇ ಗೊತ್ತಾಗ್ತಾ ಇಲ್ಲ. ದುರ್ವಾಸರ ಉಪಾಖ್ಯಾನ, ಜಯದ್ರಥನಿಂದ ಆಶ್ರಮದಲ್ಲಿದ್ದ ದ್ರೌಪದಿ ಅಪಹರಣ, ಭೀಮಸೇನನು ಬೆನ್ನಟ್ಟಿ ಹೋಗಿ ಜಯದ್ರಥನನ್ನು ಬಂಧಿಸಿ ಆಶ್ರಮಕ್ಕೆ ಸೆಳೆದು ತಂದು ಅವನ ತಲೆಯನ್ನು ಬೋಳಿಸಿ ಅಸ್ತವ್ಯಸ್ತವಾಗಿ 5 ಶಿಕೆಗಳನ್ನು ಉಳಿಸಿ ಅವಮಾನಿಸಿ ಕಳುಹಿಸಿದ್ದು, ಮತ್ತು ರಾಮೋಪಾಖ್ಯಾನದ ಕತೆ, ತ್ರೇತಾಯುಗದ ಸ್ಟೋರಿಗಳೆಲ್ಲ ಬರ್ತವೆ. ಇಲ್ಲಿಯೇ ರಾಮನು ರಾವಣನನ್ನು ಸಂಹರಿಸಿದ ಕತೆ ಇದೆ. ಇನ್ನೇನು ರಾಮಾಯಣ ಕೂಡ ಬಂದ್ಬಿಡುತ್ತೆ ಇದರಲ್ಲಿ. ಸಾವಿತ್ರ್ಯುಪಾಖ್ಯಾನ, ಪುರಂದರನಿಂದ ಕರ್ಣಕುಂಡಲಗಳು ಮತ್ತು ಕವಚದ ವಿಮೋಕ್ಷಣ, ಕರ್ಣನಿಗೆ ಇಂದ್ರನು ದಿವ್ಯ ಶಕ್ತಿಯನ್ನು ಪ್ರದಾನ ಮಾಡಿದ್ದು ಕಥೆ ಇದೆ. ಮತ್ತು ಅನಂತರ ಅರಣ್ಯೋಪಾಖ್ಯಾನ, ಇದರಲ್ಲಿ ಯಮಧರ್ಮನು ತನ್ನ ಮಗನಾದ ಯುಧಿಷ್ಠಿರನನ್ನು ನಾನಾ ವಿಧವಾದ ಪ್ರಶ್ನಿಸುತ್ತಾನೆ. ಈ ಕ್ವಶನ್ ಆನ್ಸರಲ್ಲಿ ಬ್ರಹ್ಮಜ್ಞಾನ ಇರುತ್ತೆ. ಮತ್ತು ಧರ್ಮರಾಜನಿತ್ತ ಉತ್ತರಗಳಿಂದ ಸಂತುಷ್ಟನಾದ ಯಮಧರ್ಮನು ವರ ಪ್ರದಾನವನ್ನು ಮಾಡ್ತಾನೆ. ಯಮಧರ್ಮನಿಂದ ವರ ಪಡೆದು ಧರ್ಮಜನು ತನ್ನ ಅನುಜರೊಡನೆ ಪಶ್ಚಿಮ ದಿಕ್ಕಿಗೆ ಕಡೆಗೆ ಪ್ರಯಾಣ ಮಾಡ್ತಾನೆ. ಇದು ಅರಣ್ಯ ಪರ್ವದಲ್ಲಿ ಸೂಕ್ಷ್ಮ ಪರಿಚಯ. ಟೋಟಲ್ ಇದರಲ್ಲಿ ಈ ಪರ್ವದಲ್ಲಿ 269 ಅಧ್ಯಾಯಗಳು ಮತ್ತು 11,774 ಶ್ಲೋಕಗಳಿದ್ದಾವೆ. ಇದು ದೊಡ್ಡದು ಅರಣ್ಯ ಪರ್ವ. ಮತ್ತು ನೆಕ್ಸ್ಟ್ ಇನ್ನೊಂದು ಪರ್ವ ನೋಡಿಬಿಡೋಣ. ಇದು ಅರಣ್ಯ ಪರ್ವ ನಂತರ ವಿರಾಟ್ ಪರ್ವ ಬರುತ್ತೆ. ಇದು ಸುಮಾರು ಸಿನಿಮಾಗಳೆಲ್ಲವೂ ಬಂದುಬಿಟ್ಟಿದೆ. ಇದರಲ್ಲಿ ಪಾಂಡವರು ವಿರಾಟ ನಗರಾಭಿಮುಖವಾಗಿ ಪ್ರಯಾಣ ಮಾಡಿ ನಗರದ ಸಮೀಪದಲ್ಲಿ ಶಮಿ ವೃಕ್ಷದಲ್ಲಿ, ಜಮ್ಮಿ ಗಿಡ ಅಂತಾರೆ, ಶಮಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನು ಇಡುತ್ತಾರೆ. ಮತ್ತು ವೇಷಗಳನ್ನು ಮರೆಸಿಕೊಂಡು 13ನೇ ವರ್ಷ ವಿರಾಟ ರಾಜನ ಅರಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ದ್ರೌಪದಿಯನ್ನು ಮೋಹಿಸಿದ ಕೀಚಕನ ಭೀಮಸೇನನ್ನು ಸಂಹರಿಸುತ್ತಾನೆ. ಭೀಮನು ಅಡುಗೆ ಮಾಡುವಂಥ ಹೋಗಿರ್ತಾನೆ. ಆ ಅಡುಗೆ ಮಾಡೋಕ್ಕೆ ಹೋಗಿರ್ತಾನೆ. ಅಲ್ಲಿ ದೊಡ್ಡ ಪಾತ್ರೆಗಳಿರುತ್ತಲ್ಲ, ಅಲ್ಲಿ ಆ ಅಡುಗೆ ಮಾಡೋರು ಫಸ್ಟು ಸಾಮಾನ್ಯ ವರ್ಕರ್ ಥರ ಟ್ರೀಟ್ ಮಾಡ್ತಾಯಿರ್ತಾರೆ. ಟ್ರೀಟ್ ಮಾಡಿ ಇನ್ನು ಒಂದೊಂದು ದೊಡ್ಡ ಪಾತ್ರೆನ 10 ಜನ 20 ಜನ ಇಳಿಸ್ತಾ ಇದ್ರಂತೆ. ಭೀಮ ಹೋದ್ಮೇಲೆ ಒಬ್ಬನೇ ಎತ್ತಿ ಕೆಳಗೆ ಇಳಿಸ್ತಾ ಇದ್ದಂತೆ. ಅವ್ರಿಗೆ ಮತ್ತೆ ಆ ಅಡುಗೆ ಮಾಡೋ ಒಬ್ಬ ಲೀಡ್ರಿಗೆ ಒಂದು ಹೆದರಿಕೆ ಆಗುತ್ತಂತೆ. ಅಯ್ಯೋ ಇವನನ್ನು ಸಾಮಾನ್ಯ ಲೇಬರ್ ಅಂತ ಏನೇನೋ ಅಂದುಬಿಟ್ಟೆ, ಇಷ್ಟು ಪರಾಕ್ರಮ ಇದೆ ಮತ್ತು ನನ್ನ ಮುಗಿಸೇ ಬಿಡ್ತಂತ ಹೆದರ್ಕೊಂಡ್ಬಿಡ್ತಾನೆ. ಆವಾಗ ಮಾತು ಕೊಡ್ತಾನೆ, ನನ್ನ ಪರಾಕ್ರಮ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೊರತು ಇನ್ನೊಬ್ಬರಿಗೆ ಹಿಂಸೆ ಮಾಡೋಕ್ಕೆಲ್ಲ ಅಂದ್ಬಿಟ್ಟು ಫ್ರೆಂಡ್ಲಿಯಾಗಿ ತುಂಬ ಎಂಜಾಯ್ ಮಾಡ್ತಾನೆ. ಭೋಜನ ಪ್ರಿಯ ಭೀಮ. ಅಡುಗೆ ಮನೆಯಲ್ಲಿ ಜಾಬ್ ಸಿಕ್ಕಿರುತ್ತೆ, ಫುಲ್ ಎಂಜಾಯ್ ಮಾಡಿರ್ತಾರೆ ಆ ಅಜ್ಞಾತವಾಸದಲ್ಲಿ. ಮತ್ತು ಪಾಂಡವರಿರುವ ಸ್ಥಳಕ್ಕೆ ಕಂಡು ಹಿಡಿಯುವ ಸಲುವಾಗಿ ದುರ್ಯೋಧನನ ನಾನಾ ದೇಶಗಳಿಗೆ ಬಹು ನಿಪುಣರಾದ ಗೂಢಾಚಾರರನ್ನು ಕಳಿಸೋದು. ಅವರು ಪ್ಲ್ಯಾನ್ ಮಾಡಿ ಇದು ಅಜ್ಞಾತವಾಸ 1 ವರ್ಷ ಹಾಕ್ಸ್ಕೊಂಡಿರ್ತಾರೆ. ವನವಾಸ ಮಾಡಲಿ ಅಜ್ಞಾತವಾಸದಲ್ಲಿ ಒಂದು ಸತಿ ಅವರು ರಿವೀಲ್ ಆಗಿಬಿಟ್ರೆಗನ ಮತ್ತೆ ರಿಪೀಟ್ ಮಾಡಬೇಕು. ಹಾಗೆ ರಿಪೀಟ್ ಮಾಡ್ಕೊತ ಅವ್ರಿಗೆ ಅಲ್ಲೇ ಕಾಡು ಪಾಲು ಮಾಡಿಬಿಡೋಣ ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಯಾಕಂದರೆ ಅಷ್ಟೊಂದು ಜನ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡೋ ಎಲ್ಲರೂ ಒಂದೊಂದು ದೇಶಕ್ಕೆ ಒಬ್ಬೊಬ್ಬನ ಕಳಿಸ್ಬಿಟ್ರೆಗನ ಹೆಂಗೂ ಭೀಮ ಅಷ್ಟು ಪರಾಕ್ರಮ ಆಗಿರ್ತಾನೆ, ಇವ್ರದ್ದು ಹೆಂಗೆ ಬಚ್ಚಿಟ್ಕೊಂತಾರೆ ಗೊತ್ತಾಗ್ಬಿಡುತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಬಟ್ಟು ಭಗವಂತನ ದಯೆಯಿಂದ ಅವರು ಯಾರ ಕಣ್ಣಿಗೂ ಬಿದ್ದಿರೋದಿಲ್ಲ ಅವರು. ಮತ್ತು ಪಾಂಡವರನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಹೋದದ್ದು ತ್ರಿಗತರಿಂದ ವಿರಾಟ ರಾಜನ ಗೋಗ್ರಹಣ. ಈ ತ್ರಿಕಟ ರಾಜನೇ ಅವನು ಸುಶರ್ಮನ್, ಅವನೇ 9 ಕೋಟಿ ಜನ ಸೂಸೈಡ್ ಸ್ಕ್ವಾಡನ್ನು ಕಳಿಸೋದು. ಮತ್ತು ತ್ರಿಗರ್ತರೊಡನೆ ವಿರಾಟ ರಾಜನ ಯುದ್ಧ, ಭೀಮನಿಂದ ವಿರಾಟ ರಾಜನ ಬಿಡುಗಡೆ. ಅದಕ್ಕೆ ಅವನಿಗೆ ದ್ವೇಷ ಇರುತ್ತೆ. ವಿರಾಟ ರಾಜನ ಜೊತೆ ಯುದ್ಧ ಮಾಡಿ ಸಪೋರ್ಟ್ ಮಾಡಿ ಇದು ಮಾಡಿರ್ತಾರಲ್ಲ,
ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನು ಆ ಥರ ಕೆಲಸ ಮಾಡ್ತಾನೆ. ಮೇಷ ಮರೆಸಿಕೊಂಡಿದ್ದ ವೇಷ ಮರೆಸಿಕೊಂಡಿದ್ದ ಪಾಂಡವರಿಂದ ಗೋವುಗಳ ವಿಮೋಕ್ಷಣ, ಕುರುಬು ಭೂಪದರಿಂದ ಉತ್ತರ ಗೋಗ್ರಹಣ, ಪಾರ್ಥನು ಕೌರವನ ಪಕ್ಷದಲ್ಲಿ ಅತಿರಥಿ ಮಹಾರಥರನ್ನು ಪರಾಜಯಗೊಳಿಸಿ ಗೋವುಗಳನ್ನು ಬಿಡಿಸಿಕೊಂಡು ಬರೋದು, ಸಂತುಷ್ಟನಾದ ವಿರಾಟನು ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನನಿಗೆ ಪ್ರದಾನ ಮಾಡೋದು, ಅಭಿಮನ್ಯುವಿಗಾಗಿ ಅರ್ಜುನನು ಉತ್ತರೆಯನ್ನು ಸ್ವೀಕರಿಸಿ ಸ್ಟೋರಿಗಳು ಇವೆಲ್ಲ ಇದರಲ್ಲಿ ಬರ್ತಾವೆ ವಿರಾಟ ಪರ್ವದಲ್ಲಿ. ಇದರಲ್ಲಿ 67 ಅಧ್ಯಾಯಗಳು, 1050 ಶ್ಲೋಕಗಳಿರ್ತವೆ. ಇದು ಸ್ವಲ್ಪ ಸಣ್ಣದೇ ಪರ್ವಾಗಿದೆ. ಮತ್ತು ಇದು ದೊಡ್ಡದಾಗಿದೆ, ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದಕ್ಕೆ 2 ಕ್ಲಾಸ್